ತುಂಬಾ ದೊಡ್ಡವರು ಹೇಳಿದ್ರು, ಜನದ ಮಧ್ಯದಲ್ಲಿ ನೀನು ಹೋಗು, ಆಮೇಲೆ ಜನ ಥಿಯೇಟರ್ಗೆ ಬರ್ತಾರೆ ಅಂತ. ಸೊ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಹೆವಿ ಕಂಟೆಂಟ್. ನಾನೇ ನೋಡಿದ್ರು ಈ ಕಥೆನ ದರ್ಶನ್ ಸರ್, ವಿನೋದ್ ಆತರ ಮಾಸ್ ಹೀರೋಗಳು ಮಾಡಬೇಕು ಅಂತ ಆತರ ಕಥೆಗಳು ನನಗ್ ಬಂತು. ನಾವು ಕಲಾವಿದರು ಮಕ್ಕಳಾಗಿರೋದ್ರಿಂದ ನಮ್ಮ ಮನೆಯಿಂದ ತಂದು ದುಡ್ಡು ತಂದು ಹಾಕಿ ಮಾಡಕ್ಕಾಗಲ್ಲ. ಸೊ ಆ ಕೆಪಾಸಿಟಿ ಇತ್ತು ಒಂದಿದ್ರೆ ಒಂದ್ ಸಕ್ಸಸ್ನು ನೋಡ್ಬೋದಾಗಿತ್ತೇನೋ ಗೊತ್ತಿಲ್ಲ. ಸಿನಿಮಾನ ಅಷ್ಟೇ ಎಫರ್ಟ್ ಹಾಕ್ಬಿಟ್ಟು ಸಿನಿಮಾ ಮಾಡ್ತೀವಿ. ಕಷ್ಟ ಅಂದ್ರೆ ಅಷ್ಟಿಷ್ಟಲ್ಲ, ಜನಕ್ಕೆ 2 hours ಎಂಟರ್ಟೈನ್ ಮಾಡ್ಲೇಬೇಕು ಅಂದ್ಬಿಟ್ಟು ಸಿನಿಮಾನ ಒಂದೇ ಒಂದು ಫ್ರೈಡೆ ಹಿಂಗ್ ಅಂದ್ಬಿಡ್ತಾರೆ. ಗೊತ್ತು ಕಣ್ ಮುಂದೆ ಯಾರ್ಯಾರು ಹಾಳು ಮಾಡ್ತಿದ್ದಾರೆ ಸಿನಿಮಾನ ಅಂತ, ಬಟ್ ಹೇಳೋ ಪರಿಸ್ಥಿತಿ ಇರಲ್ಲ. ಅಂದ್ರೆ ಫಿನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ನಾವೆಲ್ಲ. ಅವತ್ತು ಅನ್ಸುತ್ತೆ ಒಂದು 10 ಲಕ್ಷ ಇದ್ದಿದ್ರೆ ನಾನು ಸಿನಿಮಾನ ನಾನು ನಿಲ್ಲಿಸ್ಕೋತಿದ್ದೆ ಗುರು ಅಂತ. ಇಲ್ಲ ಎಲ್ಲೋ ಒಂದ್ ಕಡೆ ಬೇಜಾರಾಗತ್ತೆ. ಹೊರಗಡೆ ಜನಕ್ಕೆ ಯಾವ ತರ ನಮ್ಮ ಮೇಲೆ ಒಪಿನಿಯನ್ ಇರುತ್ತೆ ಅಂದ್ರೆ, ಇವ್ರಿಗೆ ಏನು ಬೆಳಗ್ಗೆ ದರ್ಶನ್ ಅವ್ರನ್ನ ಮೀಟ್ ಮಾಡ್ತಾರೆ, ಸಂಜೆ ಸುದೀಪ್ ಅವ್ರನ್ನ ಮೀಟ್ ಮಾಡ್ತಾರೆ, ಕಲಾವಿದ್ರು ಮಕ್ಕಳು, ಇವ್ರಿಗೆ ಹಿಂಗನ್ನೋ ಅಷ್ಟ್ರಲ್ಲಿ ಸಿನಿಮಾ ಸಿಗತ್ತೆ ಅನ್ನೋ ತರ ಇರುತ್ತೆ. ಅದು ಯಾವ್ದು ನಮ್ಮ ವಿಷಯಗಳಲ್ಲಿ ಆಗಲ್ಲ. ನಾನು ಒಂದು ಅನ್ಕೊಳ್ಳೋದು ಅಂದ್ರೆ, ಈ ಸುತ್ತಮುತ್ತ ಮಾತಾಡೋರ್ನ ನಂಬ್ಕೊಂಡಲ್ಲ ನಾವು ಇಂಡಸ್ಟ್ರಿಗೆ ಬಂದಿದ್ದು. ನಾವೇನೋ ಒಂದು ಕನ್ಸಿಟ್ಕೊಂಡ್ ಬಂದಿದೀವಿ, ದೊಡ್ಡದಾಗಿ ಬೆಳಿಬೇಕು ಅಂತ ಬಂದಿದೀವಿ. ಅದಕ್ಕೆ ಪ್ರತಿಯೊಂದು ಸ್ಟೆಪ್ಗಳು ಕರೆಕ್ಟ್ ಆಗಿದೆ. ಹೌದು, ಕಮರ್ಷಿಯಲ್ ಸಿನಿಮಾ, ಕಂಟೆಂಟ್ ಸಿನಿಮಾಗಳು ನಿಜ, ಅದು ನೋಡುಗರ ಮೇಲೆ. ರಜನಿಕಾಂತ್ ಅವ್ರು ಇವತ್ತು ಕಮರ್ಷಿಯಲ್ ಸಿನಿಮಾ ಇಂದಾನೆ ಅಲ್ವಾ ಅಷ್ಟು ವರ್ಷ ಉಳ್ಕೊಂಡಿರೋದು. ಯಾವ್ದಾವ್ದೋ ಸಿನಿಮಾಗೆ ಅವಾರ್ಡ್ ಕೊಡ್ತಾರೆ, ಬಿಚ್ಚುಗತ್ತಿ ಅಂತ ಸಿನಿಮಾ ಕೊಡಲ್ವಲ್ಲ, ನಮ್ಮ ಎಫರ್ಟ್ಗೆ ಬೆಲೆನೇ ಇಲ್ವಲ್ಲ ಅನ್ನೋ ತರ ನಮಗೂ ಫೀಲ್ ಆಗುತ್ತೆ. ಎಲ್ಲೋ ಒಂದು ಗಲಾಟೆನೆ ಮಾಡ್ಬಿಡ್ಬೇಕು ಅಂತ ಫೋನ್ ಎಲ್ಲ ಮಾಡಿದೀನಿ ನಾನು, ಯಾಕೆ ನಮಗೆ ಕೊಡ್ತಿಲ್ಲ, ನಮ್ಮ ಪಿಕ್ಚರ್ ಹೆಸರು ಲೀಸ್ಟ್ ಅಲ್ಲೇ ಇಲ್ವಲ್ಲ ಅಂತ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈ ಹೊತ್ತು ನನ್ನ ಜೊತೆಗೆ ನಮ್ಮ ಗಜರಾಮ ರಾಜವರ್ಧನ್ ಜೊತೆಗಿದ್ದಾರೆ. ಗಜರಾಮ ಈ ವಾರ ರಿಲೀಸ್ ಆಗ್ತಾ ಇದೆ 7ನೇ ತಾರೀಕು ರಾಜ್ಯದಾದ್ಯಂತ. ತುಂಬ ದೊಡ್ಡ ನಿರೀಕ್ಷೆ ಇರುವಂಥ ಸಿನಿಮಾ. ರಾಜವರ್ಧನ್ ಪಾಲಿಗೆ ಇದು ದೊಡ್ಡ ಸಕ್ಸಸ್ ಆಗಬೇಕು ಅನ್ನೋ ಆಶಯ ನಮ್ಮದು ಕೂಡ. ಸೊ ಜೊತೆಗೆ ರಾಜವರ್ಧನ್ ಇರೋ ಒಂದಷ್ಟು ವಿಷಯ ಮಾತಾಡ್ತೀನಿ, ಒಂದಷ್ಟು ಪರ್ಸನಲಿ ಗೊತ್ತಿರೋದ್ರಿಂದ ಒಂದಷ್ಟು ವಿಶೇಷ ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ರಾಜ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಸೂಪರ್. ನೀವು? ಸೂಪರ್. ಏನು ಎಲ್ಲ ಕಡೆ ಓಡಾಟ, ಬ್ಯುಸಿ, ತುಂಬ ಟಯರ್ಡ್ ಆಗಿದ್ದೀರ ಅನ್ಸುತ್ತೆ. ಆ್ಯಂಡ್ ಗುಡ್. ಅಂದರೆ ಒಬ್ಬ ನಾಯಕ ನಟನಾಗಿ ಒಂದು ಸಿನಿಮಾನ ಇನಿಷಿಯೇಟ್ ತೊಗೊಂಡು ಹೆಗಲ್ ಮೇಲೆ ಹಾಕ್ಕೊಂಡು ಇಷ್ಟು ಓಡಾಡೋದು ತುಂಬ ಅಪ್ರಿಷಿಯೇಟ್ ಮಾಡಬೇಕಾದ ವಿಷಯ. ಸಿನಿಮಾ ಅದೇನಾಗುತ್ತೆ ಸೆಕೆಂಡ್ರಿ, ಬಟ್ ಒಂದು ಕಂಟೆಂಟ್ ಮಾಡೋದು ಮತ್ತು ಅದನ್ನು ತೊಗೊಂಡು ಊರೆಲ್ಲ ಸುತ್ತೋದು, ಬನ್ನಿ ಅಂತ ಕರೆಯೋದು ದೊಡ್ಡ ವಿಷಯ ಅದು. ಸೊ ಅಷ್ಟು ಇನಿಷಿಯೇಷನ್ ತೊಗೊಂಡಿದ್ದೀರಾ. ಗಜರಾಮ ಮೇಲೆ ತುಂಬ ದೊಡ್ಡ ನಿರೀಕ್ಷೆ ಇದೆ, ಟ್ರೈಲರ್ ಪ್ರಾಮಿಸಿಂಗ್ ಆಗಿದೆ. ಸೊ ಈ ಸಿಚುವೇಶನ್ ಏನು ಫೀಲ್ ಮಾಡ್ತಾ ಇದ್ದೀರಾ, ಏನು ನಡೀತಾ ಇದೆ? ತುಂಬ ಖುಷಿ ಇದೆ. ಅಂದರೆ ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀನಿ ಅನ್ನೋದೊಂದು ಫೀಲ್ ನನಗೆ ಒಳಗಡೆ ಆ್ಯಸ್ ಆರ್ಟಿಸ್ಟ್ ಆಗಿದೆ. ಆ್ಯಂಡ್ ತುಂಬ ದೊಡ್ಡವರು ಹೇಳಿದರು, ಜನದ ಮಧ್ಯದಲ್ಲಿ ನೀನು ಹೋಗು, ಆಮೇಲೆ ಜನ ಥಿಯೇಟ್ರಿಗೆ ಬರ್ತಾರೆ ಅಂತ. ಸೊ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಪ್ರತಿಯೊಂದು ಜಾಗದಲ್ಲಿ ಜನದ ಮಧ್ಯೆ ಇಳಿದು ಸಿನಿಮಾ ಪ್ರಮೋಟ್ ಮಾಡಬೇಕು ಅಂತ. ಆ್ಯಂಡ್ ನಮ್ಮ ಸಾಂಗು, ಟ್ರೈಲರು ಈಗಾಗಲೇ ಹಿಟ್ಟಾಗಿರೋದ್ರಿಂದ ಎಲ್ಲೋದ್ರೂ ಒಳ್ಳೆ ಅಭಿಪ್ರಾಯ ಇದೆ ನಮ್ಮ ಮೇಲೆ. ಒಂದು ಕನ್ಸನ್ ಇದೆ, ಈ ಹುಡುಗ ಗೆಲ್ಲಬೇಕು ಅನ್ನೋದು. ಸೊ ಹಾಗಾಗಿ ಜನಗಳ ಮಧ್ಯದಲ್ಲೇ ನಿಂತು ಜನದ ಜೊತೆನೇ ಪ್ರಮೋಟ್ ಮಾಡ್ತಾ ಇದ್ದೀವಿ ಸಿನಿಮಾನ. ಆ್ಯಕ್ಚುಲಿ ಇದು ಸಿನಿಮಾ ಶುರುವಾದಾಗಲೇ ಅದೊಂದು ಸಣ್ಣದೊಂದಿತ್ತು. ಯಾಕೆಂದರೆ ಗಜ ಅನ್ನೋ ಟೈಟಲ್ ಅಷ್ಟು ಪವರ್ಫುಲ್ ಇದೆ, ಮತ್ತು ರಾಮ. ಸೊ ಒಂದು ದರ್ಶನ್, ಒಂದು ಪುನೀತ್, ಗಜ ಆ್ಯಂಡ್ ರಾಮ ಇಬ್ಬರು ಜೊತೆಗೆ ಸೇರ್ಕೊಂಡಾಗ ಗಜ ಬ್ಲೆಸ್ಸಿಂಗ್ಸ್ ಇದೆ. ಸೊ ಆ್ಯಂಡ್ ಐ ಮೀನ್ ಅದೊಂದು ಪಾಸಿಟಿವ್ ಸೈನ್ ಅಂತ ಹೆಸರು. ಸೊ ಗಜ ಎಷ್ಟು ದೊಡ್ಡ ಸಕ್ಸಸ್ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತು. ಬ್ಲ್ಯಾಕ್ ಬಸ್ಟರ್ ಇಟ್ಟಲ್ಲ, ಅದನ್ನು ಅವ್ರ ಕೆರಿಯರ್ಗೆ ಅದೊಂದು ಪ್ಲಸ್ ಆಯಿತು. ಮತ್ತು ಇವರು ಕೆರಿಯರಲ್ಲಿ ಆ ಥರದ್ದೊಂದು ಸಿನಿಮಾ. ಆ್ಯಂಡ್ ಅಗೇನ್ ಆ ಥರದೊಂದು ಟೈಟ್ಲೆ, ಆ ಟೈಟ್ಲೇನೆ ಅದೊಂದು ಅಷ್ಟು ಪಾಸಿಟಿವ್ ಆಗಿದೆ. ಸೊ ಗಜರಾಮ ಶುರುವಾಗಿದ್ದು ಹೇಗೆ ಅಂತ? ಗಜರಾಮ ಫಸ್ಟು ನಾನು ಬೇರೆ ಸಿನಿಮಾದ ಶೂಟ್ ನಡೀತಿರ್ಬೇಕಾದ್ರೆ ನನಗೆ ಪ್ರೊಡ್ಯೂಸರ್ ಬಂದು ನನ್ನ ಸಿನಿಮಾ ಟೀಮಲ್ಲಿ ಯಾವುದೋ ಫೈಟ್ ಸೀನ್ಸ್ ನಡೀತಾ ಇತ್ತು. ಅಲ್ಲಿ ಬಂದು ನನ್ನ ಮೀಟ್ ಮಾಡ್ಕೊಂಡು ಹೋಗ್ತಾರೆ, ಸರ್ ಒಂದು ಸಿನಿಮಾ ಮಾಡೋಣ ಅಂತ. ನಮ್ಮ ನರ್ಸಿ ಸರು ನನಗೆ ಹಳೆ ಪರಿಚಯ. ಸೊ ಅವರು ಮತ್ತು ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು, ಇವರೆಲ್ಲ ಹಳೆ ಪರಿಚಯ ಆಗಿರೋದ್ರಿಂದ ಒಂದು ಸಿನಿಮಾ ಮಾಡೋಣ ಅಂತ ಅವತ್ತಿಗೆ ಮಾತಾಡ್ಕೊಂಡು ಹೋಗಿರ್ತಾರೆ. ಅದು ನನಗೆ ವಿಷಯ ಗೊತ್ತಿರೋದಿಲ್ಲ, ಈ ಹುಡುಗಂಗೆ ಒಂದು ಸಿನಿಮಾ ಮಾಡೋಣ ಅಂತ. ಸೊ ಅದಾಗಿ 1.5 ಮಂತ್ ಆದಮೇಲೆ ನನಗೆ ನರ್ಸಿ ಅವರಿಂದ ಕಾಲ್ ಬರುತ್ತೆ, ಸರ್ ಬನ್ನಿ ಫ್ರೀ ಆಗಿದ್ದಾರೆ, ಮೀಟ್ ಮಾಡೋಣ, ತುಂಬ ದಿನ ಆಯ್ತಲ್ಲ, ಹೇಗೆ ನಡೀತಿದೆ ಸಿನಿಮಾ ಅಂತ. ಸರ್ ಇನ್ನೊಂದೆರಡು ಶೆಡ್ಯೂಲ್ ಇದೆ, ಫೈಟು ಎಕ್ಟಿಕ್ ವರ್ಕ್ ನಡೀತಾ ಇದೆ, ಬರ್ತೀನಿ ಸರ್ ಅಂದೆ. ದೆನ್ ಒಂದು ಫ್ರೈಡೇ ಏನೋ ಹೋಗ್ತೀನಿ, ಹೋಗಿ ಆಫೀಸಲ್ಲಿ ಮೀಟ್ ಮಾಡ್ತೀನಿ. ತುಂಬ ಕ್ಯಾಶುವಲ್ ಮೀಟಿಂಗ್, ನನಗೂ ಗೊತ್ತಿಲ್ಲ ಅದು ಏನು ಇಂಟೆನ್ಷನಲ್ಲಿ ಕರೆದಿದ್ದಾರೆ ಅಂತ. ಸೊ ಆಗ ಅವರು ಒಂದು ಕತೆ ಕೇಳಿ ಸರ್ ಅಂತಾರೆ. ನನಗೆ ಗೊತ್ತಿಲ್ಲ ನಾನು ಮಾಡ್ತಿದ್ದೀನಿ ಅಂತ. ಬೇರೆ ಹೀರೋಗೆ ಯಾರಿಗೋ ಅಂದ್ಕೊಂಡು ನಾನು ಹೋಗಿ ಒಂದು ಕತೆ ಕೇಳ್ತೀನಿ. ಸಕ್ಕತ್ತಾಗಿದೆ ಸರ್, ಪ್ರಾಪರ್ ಕಮರ್ಷಿಯಲ್ ಸಿನಿಮಾ. ನಾವು ದರ್ಶನ್ ಸರ್ ಸಿನಿಮಾ ನೋಡ್ತಿದ್ವಲ್ಲ ಹಂಗಿದೆ ಸರ್ ಇದು ಅಂದೆ. ತೊಗೊಳ್ಳಿ ಸರ್ ಅಡ್ವಾನ್ಸ್ ಅಂದರು. ನನಗೆ ಸರ್ ಇದು ನಾನೆಲ್ಲ ವಿನೋದ್ ಪ್ರಭಾಕರ್ಗೋ ಯಾರಿಗೋ ಹೇಳ್ತಿದ್ದೀರ ಅಂದ್ಕೊಂಡಲ್ಲ ಸರ್ ಅಂದೆ. ಇಲ್ಲ ಸರ್ ಮಾಡೋಣ ಸಿನಿಮಾ ನೀವು ಅಂದರೆ. ಅಷ್ಟು ಹೆವಿ ಇತ್ತು ಕತೆ, ಹೆವಿ ಕಂಟೆಂಟು. ನಾನೇ ನೋಡಿದ್ರು ಈ ಕಥೆನ ದರ್ಶನ್ ಸರು, ವಿನೋದು ಆ ಥರ ಮಾಸ್ ಹೀರೋಗಳು ಮಾಡಬೇಕು ಅಂತ ಆ ಥರ ಕಥೆಗಳು. ಸೊ ಅದು ನನ್ನ ಕತೆ ನನಗೆ ಬಂತು. ಸೊ ಆಗ ಅದಕ್ಕೆ ರೆಸ್ಲಿಂಗ್ ಕಲಿಬೇಕಾಗಿತ್ತು. ಸೊ ನಾನೊಂದು 2 months ಟೈಮ್ ತೊಗೊಂಡೆ ಪ್ರಾಪರಾಗಿ ಒಂದು ರೆಸ್ಲಿಂಗ್ ಕಲಿಯೋಣ ಅಂತ. ಯಾಕಂದರೆ ಇಡೀ ಸಿನಿಮಾ ನಿಮಗೆ ಒಬ್ಬ ರಾಮನ ಸುತ್ತ ನಡೆಯುತ್ತೆ. ರಾಮ ಒಂದು ಹಳ್ಳಿಲಿರೋ ಒಬ್ಬ ಕುಸ್ತಿಪಟು.
ಸೊ ಅವನ ಸುತ್ತ ನಡೆಯುತ್ತೆ. ಅದಕ್ಕೆ ರೆಸ್ಲಿಂಗ್ ಪ್ರಿಪ್ರೇಷನ್ಸು, ಮಟ್ಟಿ ಕುಸ್ತಿ, ಮ್ಯಾಟ್ ಕುಸ್ತಿ ಏನೇನೋ ಇತ್ತು ಒಂದಷ್ಟು ಅವರ ಒಂದಷ್ಟು. ಇಲ್ಲಿ ಮಡಿವಾಳದಲ್ಲಿ ಹೋಗಿ ಮಂಜುನಾಥ್ ಅಂತ ಅವರು ಅಲ್ಲಿ ಹೋಗ್ಬಿಟ್ಟು ಪ್ರಾಪರಾಗಿ ಕುಸ್ತಿ ಕಲಿತೆ 2 ಮಂತ್ಸು. ತುಂಬ ಫಿಸಿಕಲ್ ಗೇಮ್ ಅದು, ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ, ಮತ್ತು ತುಂಬ ಕಷ್ಟ ಕೂಡ. ಅಲ್ಲೋಗಿ ಒಂದಷ್ಟು ಮಣ್ಣಲ್ಲಿ, ಆ ಮಣ್ಣಿಗೆ ತನ್ನದೇ ಆದಂಥ ಒಂದಷ್ಟು ಸಂಪ್ರದಾಯ ಬೆಲೆ ಇದೆ. ನೀವು ನಾನ್ ವೆಜ್ ತಿಂದು ಅದ್ರೊಳಗೆ ಹೋಗೋಕ್ಕಾಗಲ್ಲ, ಚಪ್ಪಲಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಅದನ್ನು ಪೂಜೆ ಮಾಡ್ತಾರೆ ಅವರು. ಸೊ ಅದೆಲ್ಲ ನಾವು 100% ನಾವು ಪಾಲನೆ ಮಾಡಲೇಬೇಕಾಗತ್ತೆ. ಸೊ ಅದೆಲ್ಲ ಮಾಡಿ ಅದನ್ನೆಲ್ಲ ಪಟ್ಟುಗಳೆಲ್ಲ ಕಲಿತು ಒಂದು ಫೈನ್ ಡೇ ಸರ್ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂದಾಗ ಟೇಕ್ ಆಫ್ ಆಯಿತು ಸಿನಿಮಾ. ನಮ್ಮ ಅಭಿಯವ್ರು ಬಂದು ಮುಹೂರ್ತ ಮಾಡಿಕೊಟ್ರು, ನಮ್ಮ ಬ್ಯಾಂಗ್ಳೂರ್ ಕಮಿಷನರ್ ಬಂದು ಮುಹೂರ್ತ ಮಾಡಿದ್ರು. ಅವತ್ತು ಗಜರಾಮ ಅನ್ನೋ ಟೈಟಲ್ಲು ನಮಗೆ, ಸೊ ಅಲ್ಲಿವರೆಗೂ ಟೈಟಲ್ ಇರಲಿಲ್ಲ ಅದು. ಸೊ ಅವತ್ತಿಗೆ ಗಜರಾಮ ಅಂತ ಇಡೋಣ ಅಂತ ಪ್ರಾಪರ್ ಕಮರ್ಷಿಯಲ್ ಕತೆಗೆ ಪ್ರಾಪರ್ ಕಮರ್ಷಿಯಲ್ ಟೈಟಲ್. ಸೊ ಇನ್ನು ಅದಾದಮೇಲೆಲ್ಲ ಸಿನಿಮಾ ತುಂಬ ಸ್ಮೂತಾಗಿ ಸಖತ್ತಾಗಿ ಆಯಿತು. ಅಂದರೆ ತುಂಬ ಅರ್ಲಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಅಂದರೆ ಒಂದು ಬಿಚ್ಚುಗತ್ತಿ ಸಿನಿಮಾ ಮಾಡಬೇಕಾದ್ರೂ ಅಂದರೆ ಆ ಒಂದು ಮೊದಲನೇ ಸಿನಿಮಾ ಅನ್ನೋದೊಂದು, ಮತ್ತು ಆ ಪಾತ್ರಕ್ಕೆ ಬೇಕಾದಂಥ ತಯಾರಿ ತುಂಬ ದೊಡ್ಡದಾಗಿ ನಾನು ಪರ್ಸ್ನಲಿ ನೋಡಿರೋದು. ಅಂದರೆ ಆ ಥರದ್ದೊಂದು ಎಫರ್ಟು ಹಾಕ್ತಾನೆ ಬರ್ತಾ ಇದ್ದೀರಾ ಎವ್ರಿ ಸಿನಿಮಾಗೆ. ಆ್ಯಂಡ್ ಈ ಗಜರಾಮದವರೆಗೂ ಬಂದಿದ್ದೀರಾ. ಸೊ ಈ ಒಂದು ಜರ್ನಿಯಲ್ಲಿ ನಿರಂತರವಾಗಿ ಆ ಎಫರ್ಟ್ ಆಗ್ತಾ ಇದ್ದೀರಾ. ಪ್ರತಿಫಲ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಯೋಚಿಸ್ದೆ ಪ್ರತಿ ಸಿನಿಮಾ ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಿರೋಂಥ ಹೀರೋ ನೀವು. ಹೌದು. ಸೊ ಈ ಒಂದು ಸಕ್ಸಸ್ ಅನ್ನೋದು ಯಾಕೋ ಮರೀಚಿಕೆ ಆದಂಗೆ ಕಾಣ್ತಾ ಇದೆ. ಇದರಲ್ಲೇನೋ ಆಗುತ್ತೆ ಅನ್ನೋ ಒಂದು ಹೋಪು, ಅದೇನೋ ಆಗುತ್ತೆ ಇದರಲ್ಲೇನೋ ಏನಕ್ಕೆ, ಅದು ಏನು ಕಾರಣ ಏನು ಅಂತ ಅನ್ಸುತ್ತೆ ನಿಮಗೆ? ಕಾರಣ ಸಿಂಪಲ್ ಸರ್, ಸಿಂಪಲ್ಲಾಗಿ ಹೇಳ್ತೀನಿ ಅಂದರೆ ಡೈರೆಕ್ಟಾಗಿ ಹೇಳ್ತೀನಿ. ಅದನ್ನು ನಾವು ಕಲಾವಿದರು ಮಕ್ಕಳಾಗಿರೋದ್ರಿಂದ ನಮ್ಮ ಮನೆಯಿಂದ ತಂದು ದುಡ್ಡು ತಂದು ಹಾಕಿ ಮಾಡೋಕ್ಕಾಗಲ್ಲ. ಸೊ ಆ ಕೆಪಾಸಿಟಿ ಇತ್ತು ಅಂದಿದ್ದರೆ ಒಂದು ಸಕ್ಸಸ್ನು ನೋಡ್ಬೋದಾಗಿತ್ತೇನೋ ಗೊತ್ತಿಲ್ಲ. ಬಟ್ ದುಡ್ಡು ಖರ್ಚು ಮಾಡಿದ ತಕ್ಷಣ ಸಕ್ಸಸ್ ಬರುತ್ತೆ ಅನ್ನೋದು ಸುಳ್ಳು. ಬಟ್ ನನ್ನ ವಿಷಯದಲ್ಲಿ ಏನೇನಾಗಿದೆ ಅದನ್ನು ತಲೆಲಿಟ್ಕೊಂಡು ಹೇಳ್ತೀನಿ. ಎಲ್ಲೋ ಒಂದು ಕಡೆ ಸಿನಿಮಾನ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ಸಿನಿಮಾ ಮಾಡ್ತೀವಿ. ಕಷ್ಟ ಅಂದರೆ ಅಷ್ಟಿಷ್ಟಲ್ಲ, ಜನಕ್ಕೆ 2 hours ಎಂಟರ್ಟೈನ್ ಮಾಡಲೇಬೇಕು ಅಂದ್ಬಿಟ್ಟು ನನ್ನ 100% ಕೊಡಬೇಕು ಅಂದ್ಬಿಟ್ಟು ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟಿರ್ತೀವಿ. ಎಲ್ಲಿ ಇಂಜುರಿ ಆಗುತ್ತೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ, ಅಷ್ಟು ಮಾಡಿರ್ತೀವಿ. ಸಿನಿಮಾನ ಒಂದೇ ಒಂದು ಫ್ರೈಡೆ ಹಿಂಗೆ ಅಂದ್ಬಿಡ್ತಾರೆ, ಬಂದು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಗೊತ್ತು ಕಣ್ಮುಂದೆ ಯಾರ್ಯಾರು ಹಾಳು ಮಾಡ್ತಿದ್ದಾರೆ ಸಿನಿಮಾನ ಅಂತ. ಬಟ್ ಹೇಳೋ ಪರಿಸ್ಥಿತಿಲಿರಲ್ಲ, ಅಂದರೆ ಫಿನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ನಾವೆಲ್ಲ. ಸೊ ಅವತ್ತು ಅನಿಸುತ್ತೆ ಇಲ್ಲೊಂದು 10 ಲಕ್ಷ ಇದ್ದಿದ್ರೆ ನನ್ನ ಸಿನಿಮಾನ ನಾನು ನಿಲ್ಲಿಸ್ಕೋತಿದ್ದೆ ಗುರು ಅಂತ. ಸೊ ಆ ಥರ ಒಂದಷ್ಟು ಪ್ರಾಬ್ಲಮ್ಗಳು ನನ್ನ ಲೈಫಲ್ಲಿ ನಾನು ಫೇಸ್ ಮಾಡಿದ್ದೀನಿ ಬೇರೆ ಬೇರೆ ಸಿನಿಮಾಗಳಲ್ಲಿ. ಸಿನಿಮಾ ಯಾವತ್ತೂ ಸೋಲಲ್ಲ, ಸಿನಿಮಾನ ಸಾಯಿಸ್ಬಿಡ್ತಾರೆ, ಬೇಕು ಅಂತ ಇಲ್ಲಿ ಸಾಯಿಸ್ತಾರೆ. ಸೊ ಆ ಥರ ನನ್ನ ಮೇಲೆ ಪ್ರಯೋಗಗಳು ತುಂಬ ನಡೆದಿದೆ. ಸೊ ಏನು ಮಾಡೋಕ್ಕಾಗಲ್ಲ. ನಮ್ಮ ಕಡೆಯಿಂದ ಏನು ಹೇಳಿ, ನಾವು ಕಲಾವಿದರು, ನಮ್ಮ ತಂದೆ 800-900 ಸಿನಿಮಾ ಮಾಡಿದ್ದಾರೆ. ಆ ಥರನೇ ನಾನು ಬಂದಿದ್ದೀನಿ. ಸೊ ನಮ್ಮ ಪ್ರಯತ್ನ ಎಲ್ಲಿವರೆಗೆ ನಡೆಯುತ್ತೆ ಮಾಡ್ತಾನೆ ಇರೋಣ. ಒಂದು ಪ್ರಾಬ್ಲಮ್ ಆಗ್ಬೋದು, ಇನ್ನೊಂದು ಪ್ರಾಬ್ಲಮ್ ಆಗ್ಬೋದು, ಒಂದಿನ ನಮ್ಮದು ಅಂತ ಬರುತ್ತಲ್ಲ, ಒಂದು ಫ್ರೈಡೇ ವೆಯ್ಟ್ ಮಾಡೇ ಮಾಡ್ತೀವಿ. ಆ ಒಂದು ಫ್ರೈಡೇ ಬಂದೇ ಬರುತ್ತೆ ಅನ್ನೋ ಹೋಪ್ಗೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡೋದಷ್ಟೇ. ಒಂದೊಂದು ಸಿನಿಮಾಗೂ ಒಂದೊಂದು ತಲೆನೋವು, ಒಂದೊಂದು. ಈಗ ಸಿನಿಮಾ ಚೆನ್ನಾಗಾಗಿರುತ್ತೆ, ಪಬ್ಲಿಸಿಟಿ ಆಗಿರಲ್ಲ, ಅಥವಾ ಪಬ್ಲಿಸಿಟಿ ಚೆನ್ನಾಗಾಗಿರುತ್ತೆ, ಸಿನಿಮಾದಲ್ಲಿ ಏನೋ ಎಡವಟ್ ಆಗಿರುತ್ತೆ. ಅಂದರೆ ಅದು ಯಾರ್ಯಾರೋ ಮೂಗು ತೂರಿಸುವಿಕೆಯಿಂದ ಆಗಿರ್ಬೋದು, ಅಥವಾ ಹುಂಬುತನಂಥ ನಿರ್ಧಾರಗಳಾಗಿರ್ಬೋದು ಅನ್ನೋ ಥರ. ಕೆರಿಯರ್ ಇಂಪಾರ್ಟೆಂಟು, ಟೈಮ್ ಹೋಗ್ತಾನೆ ಇದೆ, ನಂಬರ್ ಆಫ್ ಸಿನಿಮಾಗಳು ಕಡಿಮೆ ಆಗ್ತಿದೆ, ಅಥವಾ ಮಾಡ್ತಿರೋದು ಯಾವುದು ಸಕ್ಸಸ್ ಆಗ್ತಿಲ್ಲ. ಈ ಗೊಂದಲ ಇರುತ್ತಲ್ಲ ಒಬ್ಬ ನಟನಿಗೆ, ಅಥವಾ ಒಬ್ಬ ಈ ಥರದ್ದು ವೆಲ್ ಬಿಲ್ಟು, ಹೈಟು, ಪರ್ಸ್ನಾಲಿಟಿ 100% ಇರೋವಂಥ ಹೀರೋ ಮೆಟೀರಿಯಲ್ಗಳೇ ಇವ್ರುಗಳಿಗೆ ಇದು ಆಗ್ತಿಲ್ಲ ಅಂತಂದರೆ, ಇಂಡಸ್ಟ್ರಿಯಲ್ಲಿ ಹೀರೋಗಳಿಲ್ಲ ಅಂತ ಹೇಳ್ತಿದ್ದಾರೆ. ಆಯಿತಾ, ಕತೆಗಳು ಹೇಳಕ್ಕೆ ಬರ್ತಾ ಇದ್ದಾರಾ ಇಲ್ವೋ ನಂಗೆ ಗೊತ್ತಿಲ್ಲ. ನಿಮ್ಮಂಥವ್ರಿಗೆ ಸುಮಾರು ಜನ ನನ್ನ ನೋಡ್ತಾ ಇದ್ದೀನಲ್ಲ, ಹೀರೋಗಳಿಲ್ಲ ಅಂತಿದ್ದಾರೆ, ಕತೆಗಳು ಹೇಳಕ್ಕೆ ಬರ್ತಿದ್ದಾರೆ, ಪ್ರೊಡಕ್ಷನ್ಗಳು ಆಗ್ತಾ ಇದ್ದಾವ ಗೊತ್ತಿಲ್ಲ. ಸೊ ಏನು ಅನಿಸುತ್ತೆ ರಾಜ್, ಅಂದರೆ ನೀವು ಆ್ಯಕ್ಚುಲಿ ಅದಕ್ಕೆ ಎಕ್ಸಾಂಪಲ್, ನನಗೆ ನಮ್ಮ ಕಣ್ಮುಂದೆ ಇರುವಂಥ ಎಕ್ಸಾಂಪಲ್ ನೀವು. ಸೊ ಆ ವಿಚಾರಕ್ಕೆ ಇಲ್ಲ, ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಬಟ್ ಹೊರಗಡೆ ಜನಕ್ಕೆ ಯಾವ ಥರ ನಮ್ಮ ಮೇಲೆ ಒಪಿನಿಯನ್ ಇರುತ್ತೆ ಅಂದರೆ, ಇವ್ರಿಗೆ ಏನು ಬೆಳಗ್ಗೆ ದರ್ಶನ್ ಅವ್ರನ್ನ ಮೀಟ್ ಮಾಡ್ತಾರೆ, ಸಂಜೆ ಸುದೀಪ್ ಅವ್ರನ್ನ ಮೀಟ್ ಮಾಡ್ತಾರೆ, ಕಲಾವಿದರು ಮಕ್ಕಳು, ಇವ್ರಿಗೆ ಹಿಂಗನ್ನೋ ಅಷ್ಟಲ್ಲಿ ಸಿನಿಮಾ ಸಿಗುತ್ತೆ ಅನ್ನೋ ಥರ ಇರುತ್ತೆ. ಅದು ಯಾವುದು ನಮ್ಮ ವಿಷಯಗಳಲ್ಲಿ ಆಗಲ್ಲ, ಆಗೋದೇ ಇಲ್ಲ, ಚಾನ್ಸೇ ಇಲ್ಲ, ಅದಾಗಲ್ಲ. ಕಷ್ಟ. ಆ ಕತೆ ಹೇಳ್ತಾರೆ ಅಂದ್ರಲ್ಲ, ಸಿನಿಮಾ ಕತೆ ಹೇಳಲ್ಲ, ಬೇರೆ ಥರದ ಕತೆಗಳು ಹೇಳ್ತಾರೆ. ಆ ಥರದ್ದು ಬೇರೆ ಬೇರೆ ಕತೆಗಳು ನಡೆಯುತ್ತೆ. ಆ್ಯಂಡ್ ಎಲ್ಲದಕ್ಕೂ ಸಕ್ಸಸ್ ಅಷ್ಟೇ, ಒಂದು ಫ್ರೈಡೇ ಅಷ್ಟೇ ರಿಸಲ್ಟು. ಆ ಒಂದು ಫ್ರೈಡೇ ಯಾವತ್ತು ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದಕ್ಕೋಸ್ಕರ ನಿರಂತರವಾಗಿ ನಮ್ಮ ಶ್ರಮ ಆಗ್ತಾ ಇರಬೇಕು, ನಾವು ಮಾಡ್ತಾ ಇರ್ತೀವಿ. ಬಟ್ ನಾನು ಒಂದು ಅಂದ್ಕೊಳ್ಳೋದು ಅಂದರೆ, ಈ ಸುತ್ತಮುತ್ತ ಮಾತಾಡೋರನ್ನ ನಂಬ್ಕೊಂಡಲ್ಲ ನಾವು ಇಂಡಸ್ಟ್ರಿಗೆ ಬಂದಿದ್ದು. ನಾವೇನೋ ಒಂದು ಕನ್ಸಿಟ್ಕೊಂಡ್ಬಂದಿದ್ದೀವಿ, ದೊಡ್ಡದಾಗಿ ಬೆಳಿಬೇಕು ಅಂತ ಬಂದಿದ್ದೀವಿ. ಅದಕ್ಕೆ ಪ್ರತಿಯೊಂದು ಸ್ಟೆಪ್ಗಳು ನನ್ನ ಹೆಜ್ಜೆ ಕರೆಕ್ಟಾಗಿದೆ, ನನಗನ್ನಿಸ್ದಂಗೆ ನಾನು ಕರೆಕ್ಟಾಗಿ ಇರೋ ರೂಟಲ್ಲಿ ಹೋಗ್ತಿದ್ದೀನಿ. ಒಂದಷ್ಟು ಹರ್ಡಲ್ಸ್ಗಳು ಬರುತ್ತೆ, ಬಟ್ ಫೇಸ್ ಮಾಡಲೇಬೇಕಾಗತ್ತೆ.
ಅಂದರೆ ಎಲ್ಲ ಸ್ಟಾರ್ಸ್ಗಳು ಫೇಸ್ ಮಾಡಿರೋದೇ ಇದು. ಯಾರಿಗೂ ನೈಟ್ ಆನ್ ನೈಟ್ ಸ್ಟಾರ್ ಆಗಲ್ಲ ಇಲ್ಲಿ. ತುಂಬ ಅದೆಲ್ಲ ಸಿಚುವೇಶನ್ಗಳು ನಮ್ಮನ್ನು ತುಂಬ ಗಟ್ಟಿ ಮಾಡುತ್ತೆ. ಒಂದೊಂದು ಸಿನಿಮಾಯಿಂದ ಸಿನಿಮಾಗೆ ನಾವು ಆ್ಯಕ್ಟಿಂಗಲ್ಲಿ ಎಷ್ಟು ಇಂಪ್ರೂವ್ ಆಗ್ತೀವೋ ಏನೋ, ಬಟ್ ಫಿಸಿಕಲಿ ಮೆಂಟಲಿ ತುಂಬ ನಾವು ಸ್ಟ್ರಾಂಗ್ ಆಗ್ತೀವಿ. ಈಗ ಗೊತ್ತಾಗತ್ತೆ ಒಂದು ಸಿನಿಮಾದಲ್ಲಿ ಏನಾಯಿತು, ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಏನಾಗುತ್ತೆ, ಇನ್ನೊಂದು ಸಿನಿಮಾದಲ್ಲಿ ಪಬ್ಲಿಸಿಟಿ ವೈಸ್ ಥಿಯೇಟರಲ್ಲಿ ಒಳ್ಳೆ ಸಿನಿಮಾ ಇದು ನಿಲ್ಲಿಸ್ಕೊಳ್ಳಿ ಅಂದ್ರೂ ಹಿಂಗೆ ಚಾಲೆಂಜ್ ಮಾಡ್ತಾರೆ, ನಾನು ಇಂಡಸ್ಟ್ರಿನ ಚೇಂಜ್ ಮಾಡ್ತೀನಿ ಅಂತ. ಒಂದು ಶೋ ಮುಗಿಸ್ಕೊಂಡು ಓಡೋಗ್ತಾರೆ ಅವರೆಲ್ಲ. ಸೊ ಅದೆಲ್ಲ ನಮ್ಮ ಮೇಲೆ ಡೈರೆಕ್ಟ್ ಎಫೆಕ್ಟ್. ಎಲ್ಲಿಂದನೋ ಬರೋ ನಿರ್ಮಾಪಕರಿಗೆ ಗೊತ್ತಿರೋದಿಲ್ಲ, ಅವ್ರು ಇಮಿಡಿಯೇಟಾಗಿ ಹೊಟ್ಟೋಗ್ತಾರೆ. ಅವ್ರು ನಾಳೆ ದಿನ ರಿಯಲ್ ಎಸ್ಟೇಟಲ್ಲೂ ಎಲ್ಲೋ ದುಡ್ಡು ಮಾಡ್ತಾರೆ, ಏನೋ ಆಗ್ಬಿಡತ್ತೆ, ಅದು ನಡೆದ್ಬಿಡತ್ತೆ ಅದು. ಬಟ್ ಇಂಡಸ್ಟ್ರಿಲಿ ನಾವು ಉಳಿದಿರ್ತೀವಲ್ಲ, ಯಾವುದೇ ಸಿನಿಮಾ ತೊಗೊಂಡ್ರು ಹೀರೋ ತಲೆಗೆ ಪಟ್ಟ ಕಟ್ಬಿಡ್ತಾರೆ. ಸೊ ಆ ಹರ್ಡಲ್ಸ್ನೆಲ್ಲ ದಾಟ್ಕೊಂಡು ನನಗಿದು ಈ ಸಿನಿಮಾ ಮೇಲೆ ತುಂಬ ಏನಕ್ಕೆ ನಾನು ತುಂಬ ಫಾಲೋ ಅಪ್ ಮಾಡಿ ಇದನ್ನು ಮಾತಾಡಿಸ್ತಾ ಇದ್ದೀನಿ, ಅಥವಾ ಈ ಸಿನಿಮಾ ಬಗ್ಗೆ ಒಂದು ಸಣ್ಣ ಇಂಟ್ರೆಸ್ಟ್ ಅಂದರೆ ಆ ಪ್ರೊಡಕ್ಷನ್, ಆ ಪ್ರೊಡ್ಯೂಸರು ಅಂದರೆ ಪಾಪ ನೋಡ್ತಾ ಇದ್ದೀನಿ. ಅಂದರೆ ಅವರು ದ ವೇ ಅವರು ಪ್ರಮೋಷನ್ ಮಾಡ್ತಿರೋದು, ದ ವೇ ಅವರು ಆ ಸಿನಿಮಾನ ತುಂಬ ಅಚ್ಚುಕಟ್ಟಾಗಿ ಇದ್ರ ಹಿಂದೆನೇ ಒಂದು ಸಲ ಅನೌನ್ಸ್ ಮಾಡಿ ಇಲ್ಲ ಇವಾಗ ಬೇಡ, ಸಿನಿಮಾಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ನಿಲ್ಲಿಸಿ ಮತ್ತೆ ಇನ್ನೊಂದು ರೌಂಡ್ ಮತ್ತೆ ಪಬ್ಲಿಸಿಟಿ ಜೋರಾಗಿ ಮಾಡ್ತಿದ್ದಾರೆ ಅದನ್ನು ತೊಗೊಂಬರೋದಕ್ಕೆ. ಯಾಕೆಂದರೆ ಕಂಟೆಂಟು ಆ ಥರ ಕಾಣ್ತಿದೆ. ಸೊ ಅದೆಲ್ಲ ಪಾಸಿಟಿವ್ ವೈಬು ಗಜರಾಮನ ಮೇಲೆ. ಸೊ ಆ ಒಂದು ವಿಚಾರಕ್ಕೆ ಒಬ್ಬೊಬ್ಬರ ನಂತರ ಇರ್ತಾರೆ, ಅಲ್ಟಿಮೇಟ್ ಆಗಿ ಡಿಸಿಷನ್ ಪ್ರೇಕ್ಷಕಂದೆ. ಅಂದರೆ ಈ ಸಿನಿಮಾಗೆ ತುಂಬ ಸಪೋರ್ಟ್ ಆಯಿತು. ಸಿನಿಮಾಗೆ ಯಾರು ಬೇಕೋ ಅವ್ರನ್ನ ತೊಗೊಳತ್ತೆ ಅಂತ ಹೇಳ್ತೀವಲ್ಲ ನಾವು. ಸೊ ಅದು ಬಂತು, ಒಂದು ಟೈಮ್ ಕೂಡ ಬಂತು. ಒಳ್ಳೆ ರೈಟರ್, ಒಳ್ಳೆ ಡೈಲಾಗ್ಸ್ಗಳಿದೆ, ಪ್ರಾಪರ್ ಕಮರ್ಷಿಯಲ್ ಮಾಸ್ ಸಿನಿಮಾಗೆ ಏನೇನು ಬೇಕು ಅದೆಲ್ಲ ಇದೆ. ಶರತ್ ಲೋಹಿತಾಶ್ವ ಅಂತ ಆ್ಯಕ್ಟರ್ಸ್ನ ಇನ್ನಾಗ್ತಾರೆ, ಆಮೇಲೆ ಕಬೀರ್ ಸಿಂಗ್ ದುಹಾನ್ ಅಂತವ್ರು ಬರ್ತಾರೆ, ಅದಾದಮೇಲೆ ರಾಗಿಣಿ ಅವ್ರು ಬರ್ತಾರೆ, ತುಂಬ ಜನ ಕಲಾವಿದರುಗಳು ಬರ್ತಾರೆ. ಅಲ್ಲೇ ಒಂದು ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಯಿತು, ಈ ಸಿನಿಮಾ ಏನೋ ಆಗುತ್ತೆ ಅಂತ. ಪ್ಲಸ್ ಅದರಲ್ಲಿ ಒಂದಷ್ಟು ಫೈಟ್ಸ್ಗಳಿದೆ, ಸಿನಿಮಾದ ಮೇಜರ್ ಫೈಟ್ಸು. ನೀವು ವಿಜಿಲ್ ಹೊಡ್ಕೊಂಡು ಆರಾಮಾಗಿ ಎಂಟರ್ಟೈನ್ ಸಖತ್ತಾಗಿ ಮಜಾ ಮಾಡ್ಬೋದು. ಸೊ ಆ ಥರ ಫೈಟ್ಸ್ಗಳಿದೆ. ಸೊ ಇದೆಲ್ಲ ಕೂಡ ಬಂತು ಅಂದರೆ ಇದಕ್ಕೆಲ್ಲ ಬಿಗ್ ಸಪೋರ್ಟೇ ಪ್ರೊಡಕ್ಷನ್ ಹೌಸು. ಅಂದರೆ ನಿಮ್ಮ ಕಬೀರ್ ಸಿಂಗ್ ದುಹಾನ್ ಅವ್ರನ್ನ ಕರೆಸ್ಬೇಕು ಅಂದರೆ ಪರ್ ಡೇನೇ ಎಷ್ಟೊಂದಿರುತ್ತೆ ಅವ್ರ ದುಡ್ಡು. ಅವ್ರನ್ನ ಇಟ್ಕೊಂಡು 10 ಡೇಸು, ಅದಾದಮೇಲೆ ಒಂದು 70-80 ದಿನ ಶೂಟ್ ಮಾಡಿದ್ದೀವಿ. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಸಾಂಗ್ ನೋಡಿರ್ಬೋದು ನೀವು, ಸಾರಾಯಿ ಶಾಂತಮ್ಮ ಸೆಟ್ಗೆ ಆಲ್ಮೋಸ್ಟ್ ಆ ಸಾಂಗ್ಗೆ ಒಂದು 60-70 ಲಕ್ಷ ಖರ್ಚಾಯಿತು. ಸೊ ಅದೆಲ್ಲ ತಡೆಯೋ ಕೆಪಾಸಿಟಿ ಪ್ರೊಡಕ್ಷನ್ ಹೌಸ್ಗೆ ಇರಬೇಕು, ಅಂಡ್ ಪ್ಯಾಷನ್ ಇರಬೇಕು. ಸೊ ಆ ಥರ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ ನರ್ಸಿ ಸರ್ ಆಗಿರ್ಬೋದು, ಝೇವಿಯರ್ ಅವರಾಗಿರ್ಬೋದು, ಕಾಶಿ ಅವರಾಗಿರ್ಬೋದು, 3 ಜನ ನಿಂತ್ಕೊಂಡು ಸರ್ ಗೆಲ್ಲೋಣ ಸರ್, ಮಾಡೋಣ ಸರ್, ಕಷ್ಟಪಡೋಣ ಸರ್, ಡೇ ಆ್ಯಂಡ್ ನೈಟ್ ಫಸ್ಟಿಂದ ಇಲ್ಲಿವರೆಗೂ ಜೊತೇಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದು ಬ್ಯಾಕ್ ಬೋನ್ ಆಗಿ ಬೇಕು ಈ ಥರ ಒಂದು ಪ್ರೊಡಕ್ಷನ್ ಹೌಸು. ತುಂಬ ಚೆನ್ನಾಗಿ ನಿಂತಿದ್ದಾರೆ. ಆ್ಯಂಡ್ ನಾನು ಮೊನ್ನೆ ತಾನೇ ಹೇಳಿದೆ ಅದು ಇನ್ಸಿಡೆಂಟ್ನ, ಯಾರಿಗೂ ಗೊತ್ತಿರಲಿಲ್ಲ ಇನ್ಸಿಡೆಂಟು. ಬಾಂಡ್ ರವಿ ಸಿನಿಮಾ ಅಂದ್ಕೊಂಡಿದ್ದ ಮಟ್ಟಕ್ಕಾಗಲ್ಲ. ಗೊತ್ತು ನನಗೆ ಆ ಕಷ್ಟ, ಒಂದು ಪ್ರೊಡಕ್ಷನ್ ಹೌಸು ಸಿನಿಮಾ ಸೋತಾಗ ಎಷ್ಟು ಕುಗ್ಗಿರ್ತಾರೆ ಅಂತ. ಸೊ ಆ ಥರ ಟೈಮಲ್ಲಿ ಗಜರಾಮ ಸಿನಿಮಾನ ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ವಿ ನಾವು. ಅಂದರೆ ನೆಕ್ಸ್ಟ್ ಟೇಕ್ ಆಫ್ ಅಂದ್ಕೊಂಡಷ್ಟು ಆಗಲಿಲ್ವಲ್ಲ, ನೆಕ್ಸ್ಟು ಟೇಕ್ ಆಫ್ ಮಾಡಿದ್ರೆ ಇದಕ್ಕೂ ತುಂಬ ಖರ್ಚಾಗುತ್ತೆ. ಆಲ್ರೆಡಿ 10 ಡೇ ಶೂಟ್ ಮಾಡಿದ್ವಿ, ತುಂಬಾ ಖರ್ಚಾಗ್ಬಿಡತ್ತೆ, ಬೇಡ ಅಂದ್ಕೊಂಡಿದ್ವಿ. ಸೊ ಆ ಟೈಮಲ್ಲಿ ಆ ಮೀಟಿಂಗ್ ಮುಗಿಸ್ಕೊಂಡು ಆಯಿತು ಸಿನಿಮಾನ ಸ್ಟಾಪ್ ಮಾಡೋಣ ಅಂದ್ಕೊಂಡ್ವಿ. ಅದಾದಮೇಲೆ ಊಟಕ್ಕೆ ಅಂತ ಹೊರಗಡೆ ಹೋಗ್ತೀವಲ್ಲ, ಒಂದು ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ನಮಗೆ. ನರ್ಸಿ ಸರ್ಗೆ ಏಟಾಗುತ್ತೆ, ನನಗೆ ಏಟಾಗುತ್ತೆ, ಕಾಶಿ ಅವ್ರಿಗಾಗುತ್ತೆ, ಸದಾಶಿವನಗರ್ ಸ್ಟೇಷನಲ್ಲಿ ಅದು ಕಂಪ್ಲೇಂಟ್ ಆಗುತ್ತೆ. ಅದಾದಮೇಲೆ ನಮಗೆ ಎಮ್ಮೆ ಸಮಯದಲ್ಲಿ ಟ್ರೀಟ್ ಮಾಡ್ತೀವಿ. ಇದನ್ನು ಯಾರಿಗೂ ಹೇಳಿರಲಿಲ್ಲ ನಾವು. ಸೊ ನಮ್ಮ ಟೈಮೇ ಸರಿ ಇಲ್ಲ ಅನಿಸುತ್ತೆ, ಬಿಟ್ಬಿಡೋಣ ಪಿಕ್ಚರ್ನ, ಏನು ಈ ಥರ ಕಷ್ಟ, ಬಿಟ್ಬಿಡೋಣ ಅಂದ್ಕೊಂಡು ಅವತ್ತಿಗೆ ಡಿಸೈಡ್ ಆದ್ವಿ. ಅದಾಗಿ ಒಂದು 10 ಡೇಸ್ಗೆ ನರ್ಸಿ ಸರ್ ಮತ್ತೆ ಕಾಲ್ ಮಾಡಿದ್ರು, ಸರ್ ನನ್ನ ಕಷ್ಟ ನಾನೇ ಯಾಕೆ ಸರ್ ಬೇರೆಯವ್ರ ಮೇಲೆಲ್ಲ ಇದು ಮಾಡೋಣ, ಪಾಪ ಡೈರೆಕ್ಟರ್ ಎಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದಾರೆ, ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ, ಮಾಡೋಣ ಬನ್ನಿ ಸರ್ ಅಂದ್ಬಿಟ್ಟು ಅಲ್ಲಿಂದ ಯಾರಿಗೂ ಗೊತ್ತಿಲ್ಲದೆ ಇಲ್ಲಿವರೆಗೂ ಸಿನಿಮಾನ ಹೇಳ್ಕೊಂಬಂದ್ವಿ. ನಿಲ್ಲಿಸ್ಬಿಡ್ಬೋದಾಗಿತ್ತಲ್ಲ. ಸೊ ಪಾಸಿಟಿವ್ ವೈಬ್ಸೇ ನಮ್ಮನ್ನೆಲ್ಲ ಇಲ್ಲಿವರೆಗೂ ತೊಗೊಂಬಂದು ರಿಲೀಸ್ವರೆಗೂ ಬಂದಿದ್ದೀವಿ. ಆ್ಯಕ್ಚುಲಿ ಈ ಸಿನಿಮಾಗೆ ರಾಗಿಣಿ ಒಂಥರ ಗಜರಾಮನ ಅರಗಿಣಿ ಥರ ಬಂದು, ಎಸ್ಪೆಷಲಿ ಆ ಸಾಂಗ್ ನೀವು ಹೇಳಿದ್ರಲ್ಲ ಆವಾಗಲೇ 60-70 ಲಕ್ಷ ಖರ್ಚು ಮಾಡಿದ್ರು ಅಂತ. ಆ ಸಾಂಗ್ ಶೂಟಿಂಗ್ ಟೈಮಿಂದನೇ ಇದು ಆ್ಯಕ್ಚುಲಿ ಹೆವಿ ವೈರಲ್ ಆಗೋಕ್ಕೆ ಶುರು ಆಯಿತು. ಅಂದರೆ ರಾಗಿಣಿ ಬಂದ ಕೂಡಲೇ ಅದೊಂದು ಮೊನ್ನೆನೂ ಅಷ್ಟೇ ಒಂದು ಈವೆಂಟಲ್ಲಿ ಆ್ಯಂಡ್ ಇವತ್ತು ಪ್ರೆಸ್ ಮೀಟ್. ಅಂದರೆ ಒಂಥರ ನಿಮಗೆ ರಾಗಿಣಿದ ಕಾಂಬಿನೇಷನ್ನು ಮತ್ತು ಒಂಥರ ಲಕ್ಕಿ ಚಾರ್ಮ್ ಥರ ಲಕ್ಕಿ ಚಾರ್ಮ್ 100%. ಹೌದು, ಕಮರ್ಷಿಯಲ್ ಸಿನಿಮಾಗಳಿಗೆ ಬೇಕು. ನಾವು ಡಿವಾಸ್ ಸಾಂಗ್ಸ್ಗಳೆಲ್ಲ ನೋಡಿದ್ದೀವಲ್ಲ, ಒಂದು ಬಸಣ್ಣಿ ಬಾ ಆಗಿರ್ಬೋದು, ಆ ಥರದ್ದು ಒಂದಷ್ಟು ಶೇಖಿತ್ ಪುಷ್ಪವತಿ, ಆ ಥರ ಸಾಂಗ್ಗಳು ಥಿಯೇಟ್ರಲ್ಲಿ ಬಂದಾಗ ಜನ ಎಂಜಾಯ್ ಮಾಡ್ತಾರೆ. ದೆನ್ ಅದೇ ನಿಮಗೆ ಫಸ್ಟ್ ಇನ್ವಿಟೇಷನ್ನು. ಸೊ ಆ ಥರ ಸ್ಪೇಸ್ ನಮ್ಮ ಸಿನಿಮಾದಲ್ಲಿತ್ತು.
ಆ ಪ್ಲೇಸ್ಮೆಂಟ್ಗೆ ಒಂದು ಏನೋ ಬೇಕು ಅನ್ನಿಸ್ತಿತ್ತು. ಆಗ ಮನೋಮೂರ್ತಿ ಸರು ಶಾರಾಯ್ ಶಾಂತಮ್ಮ ಸಾಂಗ್ ಕಂಪೋಸ್ ಮಾಡ್ತಾರೆ. ಸೊ ಸಖತ್ತಾಗಿದೆ, ಯಾರ ಹತ್ರ ಆಡ್ಸೋಣ ಅಂತ ಫಸ್ಟ್ ಬರುತ್ತೆ. ಅದಾದಮೇಲೆ ಮಂಗ್ಲಿ ಅವ್ರ ಹತ್ರ ಆಡ್ಸೋಣ, ಮೇಲ್ ವರ್ಷನ್ ಕುನಾಲ್ ಹತ್ರ ಹಾಕ್ಸೋರೆ ಸಖತ್ತಾಗಿರುತ್ತೆ. ಸೊ ಈ ಥರ ಡಿಸ್ಕಸ್ ಮಾಡಿ 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 ಸಾಂಗ್ ಬ್ಯೂಟಿಫುಲ್ಲಾಗಿ ಬಂತು. ಸೊ ನೆಕ್ಸ್ಟ್ ಇದಾದಮೇಲೆ ಯಾರ ಹತ್ರ ಮಾಡಿಸೋಣ, ಅಲ್ಲಿಗಾಗಲೇ ನಮ್ಮ ಸಿನಿಮಾ ಕಂಪ್ಲೀಟಾಗಿ ಮುಗಿದ್ಬಿಟ್ಟಿತ್ತು. ಕಂಪ್ಲೀಟ್ ಮುಗಿದಿತ್ತು, ಸಾಂಗ್ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ವಿ ನಾವು. ಯಾರನ್ನ ಮಾಡಿಸಿದ್ರೆ ಬೆಟರು, ರಾಗಿಣಿ ಅವ್ರನ್ನ ಮಾಡಿಸಿದ್ರೆ ಬೆಟರ್ ಅಂತ ಫುಲ್ಲು ಎಲ್ಲರೂ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ಅವ್ರದ್ದು 2-3 ಮಂತ್ಸ್ ಡೇಟ್ ಇರಲಿಲ್ಲ. ಅವ್ರು ಕೊಚ್ಚಿನಲ್ಲಿ ಯಾವುದೋ ಬೇರೆ ಪಿಕ್ಚರಲ್ಲಿ ಬ್ಯುಸಿ ಇದ್ದರು. ಅದಾದಮೇಲೆ ಬಂದರು. ಬಂದ ಮೇಲೆ ಅಂತೂ ಗಜರಾಮ ಸಿನಿಮಾನ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಅದು ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದೆ, ಒಂದು ಬಿಚ್ಚುಗತ್ತಿ ರಿಲೀಸ್ ಆದಾಗ್ಲೂ ನನಗೆ ಅಷ್ಟು ಪಬ್ಲಿಸಿಟಿ ಸಿಕ್ಕಿರಲಿಲ್ಲ. ಅಷ್ಟು ಮಟ್ಟದ ಪಬ್ಲಿಸಿಟಿ ಅದೊಂದು ಸಾಂಗಲ್ಲಿ ಸಿಕ್ತು. ಸೊ ಕಮರ್ಷಿಯಲ್ ಅಲ್ವಾ, ಬೇಗ ಕ್ಯಾಚ್ ಆಗುತ್ತೆ. ಎಲ್ಲೋದ್ರೂ ನಿಮಗೆ ಮಂಡ್ಯ, ಮೈಸೂರು, ಶ್ರೀರಂಗಪಟ್ಟಣ, ಈ ಕಡೆ ಚಿತ್ರದುರ್ಗ ಎಲ್ಲೋದ್ರೂ ಎಲ್ಲರಿಗೂ ಗೊತ್ತು ಸಾಂಗ್. ಅದು ಜಸ್ಟ್ ಇದೇ ಮಿಲಿಯನ್ಸ್ ಗಟ್ಟಲೆ ಹೋಯ್ತು. ಅದಾದಮೇಲೆ ಪ್ರತಿಯೊಂದು ಹಂತದಲ್ಲೂ ಇವತ್ತು ಸಿನಿಮಾದವ್ರು ಬೇರೆಯವ್ರು ಯಾರು ಬರ್ತಾರೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ, ನಾನು ಬರ್ತೀನಿ, ನಾನು ನಿನ್ನ ಜೊತೆ ಬರ್ತೀನಿ. ಅವರು ಸಿನಿಮಾ ಪರ್ಸ್ನಲ್ಲಾಗಿ ನನ್ನ ಸಿನಿಮಾ ಅಂದ್ಕೊಂಡು ಒಂದೇ ಒಂದು ಸಾಂಗ್ ಮಾಡಿದರೂ ಕೂಡ ಜೊತೇಲಿ ನಿಂತು ರೆಗ್ಯುಲರಾಗಿ ಪ್ರಮೋಷನ್ ಮಾಡಿ 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 ದುಬೈಯಲ್ಲಿ ಪ್ರಮೋಷನ್ ಮಾಡಿದ್ದೀವಿ. ತುಂಬ ಪಬ್ಸ್ಗಳಲ್ಲಿ ಹಾಕ್ಸಿದ್ದೀವಿ ಆ ಸಾಂಗ್ನ, ಯಾವುದ್ಯಾವುದೋ ಇವೆಂಟ್ಸ್ಗಳಲ್ಲಿ ಹಾಕಿದ್ದೀವಿ, ಕಾನ್ಸರ್ಟ್ಸ್ಗಳಲ್ಲೇ ಹಾಕ್ಸಿದ್ದೀವಿ, ಸಾಂಗ್ ಪ್ಲೇ ಮಾಡಿದ್ದೀವಿ, FM ಗಳಿಗೆ. ಅಂದರೆ ಎಲ್ಲದೂ ದುಡ್ಡಿಂದನೇ ಆಗಲ್ಲ, ರಿಲೇಷನ್ಶಿಪ್ಪಿಂದನೂ ಆಗುತ್ತಲ್ಲ. ಸೊ ಅವ್ರ ಕಾಂಟ್ಯಾಕ್ಟ್ಸು ನಮ್ಮ ಕಾಂಟ್ಯಾಕ್ಟ್ಸು ಎಲ್ಲ ಹೋಗಿ ಬಂದ್ವಿ. ಮೊನ್ನೆ ಚಾಮುಂಡಿ ಬೆಟ್ಟದ ಜೊತೆಲ್ಲೇ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಮೈಸೂರಲ್ಲಿ, ಮಂಡ್ಯದಲ್ಲಿ ಸೆಲೆಬ್ರೇಷನ್, ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್, ದೊಡ್ಡ ಮಟ್ಟದಲ್ಲಿ ವೆಲ್ಕಮ್ಮು, ತುಂಬ ಖುಷಿಯಾಯಿತು. ಆ್ಯಂಡ್ ಅನ್ಸತ್ತಲ್ಲ ಆರ್ಟಿಸ್ಟ್ಗಳಿಗೆ, ಎಸ್ ಇವತ್ತೇನೋ ಆಗಿದ್ದೀವಿ ಅಂತ. ಮಂಡ್ಯ ಜನಗಳ ಮಧ್ಯ ಅದೊಂದು ಫೀಲ್ ಆಯಿತು. ಆ್ಯಂಡ್ ಮನೋಮೂರ್ತಿ ಅವ್ರ ವಿಷಯಕ್ಕೆ ಬಂದರೆ, ಅವರು ಗೊತ್ತು ಎಲ್ಲರಿಗೂ ನಾವು ಯಾವ ಥರ ಸಿನಿಮಾ ಮಾಡಿದ್ದಾರೆ ಅಂತ. ಆ್ಯಂಡ್ ಔಟ್ ಆ್ಯಂಡ್ ಔಟ್ ಈ ಥರದೊಂದು ಕಮರ್ಷಿಯಲ್ ಪ್ಯಾಕ್ಡ್ಗೆ ಅವರು ಮ್ಯೂಸಿಕ್ ಮಾಡೋದು, ಮತ್ತು ಅವ್ರ ಇನಿಷಿಯೇಷನ್ ಎಲ್ಲ ಪ್ರಮೋಷನ್ಸ್ಗೂ ಬಂದು ಹೌದೌದು ಮಾತಾಡ್ತಿದ್ದಾರೆ. ಅವ್ರಿಗೆ ಈ ಏಜಲ್ಲಿ ಸೊ ಆ ಒಂದು ಎನರ್ಜೆಟಿಕ್ ಆಗಿ ಬರ್ತಿದಾರಲ್ಲ, ಅದು ತುಂಬ US ಅಲ್ಲಿ ಇರ್ತಾರೆ. ನಮ್ಮದು ಇದಕ್ಕೋಸ್ಕರನೇ ಅವ್ರು ಬರೋದು ಪ್ರಮೋಷನ್ಗೆ. ಇವತ್ತಿಗೂ ನಿಮ್ಗೆ ಹೀರೋಯಿನ್ ಬಂದಿದ್ದಾರೋ, ಇನ್ನೊಬ್ರು ಬಂದಿದ್ದಾರೋ, ಅವ್ರು ಬಂದಿದ್ದಾರೋ ಇಲ್ಲೋ, ಮನೋಮೂರ್ತಿ ಸರ್ ಬಂದಿದ್ದೇ ಇರ್ತಾರೆ. ಎಲ್ಲ ಇಂಟರ್ವ್ಯೂಗಳಿಗೆ ಅಟೆಂಡ್ ಮಾಡೇ ಮಾಡ್ತಾರೆ. ಸೊ ಸಖತ್ತಾಗಿ ಮಾಡ್ತಾರೆ. ನನ್ನ ಬ್ಲೆಸ್ಸಿಂಗ್ಸ್ ಅನ್ಸುತ್ತೆ. ಯಾಕಂದರೆ ಆ ಫಸ್ಟ್ ಪಿಕ್ಚರ್ಗೆ ಹಂಸಲೇಖ ಅಂತ ಅವರು ಮ್ಯೂಸಿಕ್ ಮಾಡ್ತಾರೆ ನಂಗೆ ಬಿಚ್ಚುಗತ್ತಿಗೆ. 2ನೇ ಪಿಕ್ಚರ್ಗೆ ಮನು ಸರ್ ಮಾಡ್ತಾರೆ. ಮತ್ತೆ 4ನೇ ಪಿಕ್ಚರ್ಗೆ ಮನು ಸರ್ ಮಾಡ್ತಾರೆ. ಎಂಥ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಆ್ಯಂಡ್ ಈ ಥರ ಮ್ಯೂಸಿಕ್ ಡೈರೆಕ್ಟರ್ಗಳು ಮ್ಯೂಸಿಕ್ ಮಾಡಿದಾಗ ಮಾತ್ರ ನಮಗೆ ಈ ಸೋನು ನಿಗಮ್ ಆಗಿರ್ಬೋದು, ತುಂಬ ಕುನಾಲ್ ಅವರಾಗಿರ್ಬೋದು, ಮಂಗ್ಲಿ ಅವರಾಗಿರ್ಬೋದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ನಾವು ಬೇರೆ ಅವ್ರ ಹತ್ರ ಮಾಡಿಸಿದ ತಕ್ಷಣವೇ ಇಲ್ಲ ಸರ್ ಅವ್ರು ಬೇಡ, ಅವ್ರು ಸಿಗಲ್ಲ, ಅವ್ರು ಬೇಡ ಅಂತ, ಇವ್ರು ಬೇಡ ಅಂತೆ ಅಂದ್ಬಿಟ್ಟು ಸಾಂಗ್ನ ಅಲ್ಲೇ ಕೊಲೆ ಮಾಡಿಬಿಡ್ತಾರೆ. ಸೊ ಇಂಥ ಪರ್ಟಿಕ್ಯುಲರ್ ಇಲ್ಲ, ಬೇಕು ಅಂದರೆ ಬೇಕು ಅಷ್ಟೇ ಸರ್ಗೆ. ಸೊ ರೆಕಾರ್ಡಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದ ಸ್ಟ್ರೆಂತ್ ನಾನು ಇವತ್ತು ಹೇಳ್ದಂಗೆ, ನಮ್ಮ ಸಿನಿಮಾದ ಹೀರೋ ಯಾರಿದ್ದಾರೆ ಅಂದರೆ ನಮ್ಮ ಸಿನಿಮಾದ ಫೈಟರ್ಸ್ ಆ್ಯಂಡ್ ಮನೋಮೂರ್ತಿ ಸರ್. ಮ್ಯೂಸಿಕಲ್ಲಿ ಆ ಲೆವೆಲಲ್ಲಿ ಮಾಡಿದ್ದಾರೆ. ಆ್ಯಂಡ್ ಕಮರ್ಷಿಯಲ್ ಸಾಂಗ್ ಬ್ಯೂಟಿಫುಲ್ ಆಗಿದೆ. ನನಗೆ ಆ ಥರ ಸಾಂಗ್ಗಳು ಸಿಕ್ಕಿ ತುಂಬ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ಅಂದರೆ ಸಾರಾಯಿ ಶಾಂತಮ್ಮ ಸಾಂಗು ತುಂಬ ದೊಡ್ಡದಾಗಿ ಆಗಿದೆ. ಆ ಸಾಂಗ್ ಇನ್ವಿಟೇಷನ್ನು ಸಿನಿಮಾಗೆ, ಬಟ್ ಒಳಗೆ ಬಂದಮೇಲೆ ಬೇರೆಯೇ ವರ್ಲ್ಡ್ ಓಪನ್ ಆಗುತ್ತೆ ಅನ್ನೋದು. ಸೊ ಬ್ಯೂಟಿಫುಲ್. ಅಂದರೆ ಇದೇ ಸ್ಟ್ರಾಟಜಿ ಅಲ್ವಾ, ಅಂದರೆ ಕಮರ್ಷಿಯಲ್ ಒಂದು ಆ್ಯಂಗಲ್. ಏನೇ ಕಮರ್ಷಿಯಲ್ ಹೇಳಿದ್ರು ಹೀರೋ ಒಂದು ಜೀವನಕ್ಕೋಸ್ಕರ ಹೋರಾಡಬೇಕು. ಸುಮ್ಮನೆ ಹೊಡೆಯೋಕ್ಕಾಗಲ್ಲ ಕಮರ್ಷಿಯಲ್ ಸಿನಿಮಾ ಅಂದ್ಬಿಟ್ಟು. ಅವನ ಹೋರಾಟ, ಅವನ ಬದುಕು, ಅವನ ಹಸಿವು, ಅದರಿಂದನೇ ಅವನು ಹೊಡೆದಾಡಬೇಕು ಜೀವನದಲ್ಲಿ. ಸೊ ಏನೇ ಕಮರ್ಷಿಯಲ್ ಆಗಿ ಹೇಳಿದ್ರು ಒಂದು ಅಂಡರ್ ಕರೆಂಟಲ್ಲಿ ಒಂದು ಕಂಟೆಂಟ್ ಇಟ್ಟಿದ್ದೀವಿ. ಒಬ್ಬ ರಾಮ ಅನ್ನೋ ಯುವಕ, ಹಳ್ಳಿಯಿಂದ ಬಂದಿರೋವಂಥ ಮುಗ್ಧ ಯುವಕ, ಅವ್ನಿಗೇನು ಗೊತ್ತಿರೋಲ್ಲ. ಸೊ ನೀವು ಊರುಗಳಲ್ಲಿ ನೋಡಿರ್ತೀರ, ಸುಮ್ಮನೆ ಉದ್ದಕ್ಕೆ ದಪ್ಪಕ್ಕೆ ಗೂಳಿ ಥರ ಓಡಾಡ್ಕೊಂಡಿರ್ತಾರೆ. ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಿರೋದಿಲ್ಲ. ಸೊ ಬ್ಯಾಂಗ್ಳೂರ್ಗೆ ಹೋಗ್ತೀವಿ, ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನಮ್ಮ ಡ್ರೀಮ್ ಅಚೀವ್ ಮಾಡಿಬಿಡ್ತೀವಿ ಅಂದ್ಕೊಂಡು ತುಂಬ ಜನ ಬರ್ತಾರೆ ಇಲ್ಲಿಗೆ. ಸೊ ಬಟ್ ಅದೆಲ್ಲ ಅಚೀವ್ ಮಾಡೋಕ್ಕಾಗಲ್ಲ. ನೀವು ಯಾರೇ ಆಟೋ ಡ್ರೈವರ್ನ ಕೇಳಿದ್ರು ನಾನು ಏನಕ್ಕೋ ಬಂದೆ ಸರ್, ಬಟ್ ನಾನು ಇವತ್ತು ಆಟೋ ಓಡಿಸ್ತಿದ್ದೀನಿ ಅಂತಾರೆ. ಸೊ ಆ ಥರ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನ ಕಥೆನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ನಾನು. ಸೊ ಅದು ಖುಷಿ ಇದೆ. ಅವ್ನು ರಾಮನ ಲೈಫ್ ತುಂಬ ಚೆನ್ನಾಗಿದೆ, ತುಂಬ ಪ್ಯೂರ್, ಅವನು ತುಂಬ ಇನ್ನೋಸೆಂಟ್, ಗೊತ್ತಿಲ್ಲ ಅವ್ನಿಗೇನು, ಸುಮ್ಮನೆ ಉದ್ದಕ್ಕೆ ದಪ್ಪಗಿದ್ದಾನೆ ಅಷ್ಟೇ. ಪ್ರೀತಿಲಿ ಮೋಸ ಆದ್ರೂ ಅವ್ನಿಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗಲ್ಲ. ಅವನ್ನ ಯಾವ ಥರ ಬೇಕಾದ್ರೂ ಮಿಸ್ಯೂಸ್ ಮಾಡ್ಕೋಬೋದು. ಬ್ಯಾಂಗ್ಳೂರು ಅವನ್ನ ಯಾವ ಥರ ಮಿಸ್ಯೂಸ್ ಮಾಡ್ಕೊಳತ್ತೆ, ಅವ್ನ ಲೈಫಲ್ಲಿ ಏನೆಲ್ಲ ಆರ್ಡರ್ಸ್ ಬರುತ್ತೆ. ಜೊತೆಗೆ ಒಂದು ಕುಸ್ತಿ, ಅವನು ಅದನ್ನು ಅಚೀವ್ ಮಾಡ್ತಾನ ಅಂದರೆ, ಕುಸ್ತಿ ಬಂದು ತುಂಬ ಬಡವ್ರ ಮಕ್ಕಳ ಸ್ಪೋರ್ಟ್ಸ್ ಅದು. ಸೊ ತುಂಬ ಕಷ್ಟ. ಆ ಕುಸ್ತಿ ಆಡೋ ಪಟುಗಳ ಹತ್ರ
ದುಡ್ಡಿರಲ್ಲ. ಇವತ್ತಿಗೂ ನಾನು ತುಂಬ ಜನನ ಶ್ರೀರಂಗಪಟ್ಟಣ, ನಂಜನಗೂಡಲ್ಲೆಲ್ಲ ಮೀಟ್ ಮಾಡಿದ್ದೀನಿ. ಅವ್ರ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡಿರಲ್ಲ. ಪಾಪ ಎಲ್ಲೋ ವಾಚ್ಮೆನ್ ಕೆಲಸ ಮಾಡ್ತಿರ್ತಾರೆ, ಎಲ್ಲೋ ಆಟೋ ಓಡಿಸ್ತಿರ್ತಾರೆ, ಯಾವುದೋ ಒಂದು ಸಣ್ಣ ಆಫೀಸಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ ಅವರು. ಇವ್ರು ಇರೋ ಫಿಸಿಕ್ಕಿಗೂ ಅವ್ರು ಮಾಡ್ತಿರೋ ಕೆಲಸಕ್ಕೆ ಸಂಬಂಧನೇ ಇಲ್ಲ. ಗೌರ್ಮೆಂಟಿಂದ ಸಪೋರ್ಟ್ ಇರಲ್ಲ ಅವ್ರಿಗೆಲ್ಲ. ಸೊ ಆ ಥರದ ಒಂದು ಜೀವನದ ಕತೆ ಗಜರಾಮ ಕಮರ್ಷಿಯಲ್ ವೇಯಲ್ಲಿ ಹೇಳಿದ್ದೀವಿ. ಸೊ ತುಂಬ ಕಂಟೆಂಟ್ ಇದೆ. ಅಂದರೆ ಶಿಷ್ಯ ದೀಪಕ್ ಇದ್ದಾರೆ, ಶರತ್ ಲೋಹಿತಾಶ್ವ, ಕಬೀರ್ ಸಿಂಗು. ಅಂದರೆ ಸಿನಿಮಾ ಎಲಿವೇಶನ್ ದೊಡ್ಡದಾಗಿ ಕಾಣ್ತಾ ಇದೆ. ಆ್ಯಂಡ್ ಅನ್ಕೋಬೋದು ಇದು ರೆಗ್ಯುಲರ್ ಸಿನಿಮಾ ಇರ್ಬೋದು, ಕಮರ್ಷಿಯಲ್ ಪ್ಯಾಟರ್ನ್ ಸಿನಿಮಾ, ಏನು 4 ಫೈಟ್ ಇರುತ್ತೆ, ಒಂದು ಲವ್ ಸ್ಟೋರಿ ಇರುತ್ತೆ, ಒಂದು ಇದು ಇರುತ್ತೆ, ಈ ಥರದ್ದೆಲ್ಲ ಇರ್ಬೋದು ಪ್ರಿಡಿಕ್ಷನ್ಸು. ಸೊ ಆ ಸಿನಿಮಾನೂ ಅಷ್ಟೇ, ಅಂದರೆ ಯಾವಾಗ್ಲೂ 2.5 ಗಂಟೆ ಒಂದು ಮಜಾ ತೊಗೊಂಡು ಎಂಟರ್ಟೈನ್ ಮಾಡ್ಕೊಂಡು ಅದರಿಂದ ಏನಾದರೂ ತೊಗೊಂಡು ಹೋಗ್ಬೋದು, ತೊಗೊಳ್ದೆ ಹೋಗ್ದೇನೆ ಇರ್ಬೋದು. ಬಟ್ ಆ ಎಂಗೇಜ್ಮೆಂಟೇ ಸಿನಿಮಾ ನಿಜ ಅಲ್ವಾ? ಸೊ ಆ ಒಂದು ವಿಚಾರಕ್ಕೆ ಸೊ ಪರ್ಸೆಪ್ಷನ್ಗಳು ಬೇರೆ ಬೇರೆ ಬಿಲ್ಡ್ ಆಗುತ್ತೆ ಗಜರಾಮ ಟ್ರೈಲರ್ ನೋಡಿದಾಗ. ಸೊ ಆ ಒಂದು ವಿಚಾರ ಕೇಳುತ್ತಿರೋದಾದ್ರೆ ಅಂದರೆ ನಾವು ನಂಬೋದೇನು ಅಂದರೆ ಜನದ 100 ರೂಪಾಯಿಗೆ ಮೋಸ ಆಗಬಾರ್ದು ಅಷ್ಟೇ. ಜನದ 100 ರೂಪಾಯಿಗೆ ಯಾವುದೇ ರೀತಿಲಿ ಮೋಸ ಆಗಬಾರ್ದು. ರಾಮ ಅವನ್ನ ಅಳಿಸ್ತಾರೆ. ರಾಮನ್ ನೋಡಿದ್ರೆ ಹೌದಲ್ಲ, ನಾನು ಬ್ಯಾಂಗ್ಳೂರಿಗೆ ಬಂದಾಗ ಇದಕ್ಕೆ ಬಂದಿದ್ದು, ಬಟ್ ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂತ ಎಲ್ಲೋ ಒಂದು ಕಡೆ ಫೀಲ್ 100% ಆಗುತ್ತೆ. ಮತ್ತು ರಾಮನ ಪ್ಯೂರ್ ಲವ್, ಅಂದರೆ ನಿಮಗೆ ಹಳ್ಳಿ ಕಡೆ ಲವ್ ಮಾಡೋದೇ ಬೇರೆ, ಸಿಟಿಲಿ ಲವ್ ಮಾಡೋದೇ ಬೇರೆ, ತುಂಬ ಲಿಮಿಟೇಷನ್ಸ್ ಇರುತ್ತೆ. ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ದೆನ್ ಹೌದು, ಕಮರ್ಷಿಯಲ್ ಸಿನಿಮಾ, ಕಂಟೆಂಟ್ ಸಿನಿಮಾಗಳು ನಿಜ, ಅದು ನೋಡುಗ್ರ ಮೇಲೆ ಡಿಪೆಂಡ್ಸು. ರಜನಿಕಾಂತ್ ಅವ್ರು ಇವತ್ತು ಕಮರ್ಷಿಯಲ್ ಸಿನಿಮಾಯಿಂದನೇ ಅಲ್ವಾ ಅಷ್ಟು ವರ್ಷ ಉಳ್ಕೊಂಡಿರೋದು. ಸೊ ಯಾರು ಏನೇ ಹೇಳ್ಬೋದು, ಹಾಂ, ಬಾಲಯ್ಯ ಅವರು, ಎಲ್ಲರೂ ಏನೇ ಆಗಲಿ ಕಮರ್ಷಿಯಲ್ ವೇಯಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಆ ಸ್ಪೇಸ್ ತುಂಬ ಚೆನ್ನಾಗಿದೆ. ನಾನು ಅದೇ ಹೇಳ್ತೀನಿ, ಅಂದರೆ ಜನಕ್ಕೆ ಈಸಿಯಾಗಿ ಅರ್ಥ ಆಗುತ್ತೆ, ಅದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಆ ಥರದ ಸಿನಿಮಾ 100% ಹೌದು, ಎಲ್ಲ ಆಡಿಯನ್ಸ್ಗೂ ಸ್ಯಾಟಿಸ್ಫೈ ಮಾಡೋಕ್ಕಾಗದೇ ಇಲ್ಲ. ನಮ್ಮ ಆಡಿಯನ್ಸ್ ಯಾರು ಅಂತ ನಮಗೆ ಗೊತ್ತಲ್ಲ, ನನ್ನನ್ನು ನೋಡೋ ಆಡಿಯನ್ಸ್ ಯಾರು, ನಮ್ಮ ಆಡಿಯನ್ಸ್ ಯಾರು, ಆ ಆಡಿಯನ್ಸು ದೆನ್ ಮೂವಿಯಿಂದ ಮೂವಿಗೆ ಅದು ಆಗುತ್ತೆ, ಬದಲಾಗಿ ಹೋಗ್ತಾ ಇರುತ್ತೆ. ಹಂಗೆ ನೋಡೋಕೆ ಹೋದರೆ ನಿಮಗೆ ಬಿಚ್ಚುಗತ್ತಿನೇ ಫಸ್ಟ್ ನನ್ನ ರಾಂಗ್ ಸೆಲೆಕ್ಷನ್ನು, ಆ್ಯಕ್ಚುಲಿ ರಾಂಗ್ ಸೆಲೆಕ್ಷನ್ ಅದು ಬೇರೆ ಯಾರಾದರೂ ಮಾಡಿದ್ದಿದ್ರೆ ನಿಮಗೆ ಇವತ್ತಿಗೆ ಎಷ್ಟೋ ಅವಾರ್ಡ್ಗಳು, ಎಷ್ಟೋ ಹೆಸರು, ಏನೇನೋ ಆಗಿರೋದು. ನಾನು ಮಾಡ್ದೇನೋ ರೀಸನ್ಗೋಸ್ಕರ ಅದೇನೂ ಆಗಲಿಲ್ಲ. ಸೊ ನಿಮ್ಗೆ ಆ ಪಿಕ್ಚರ್ಗೆ ಅವಾರ್ಡೇ ಆಗಲಿಲ್ಲ, ಎಲ್ಲಿ ಒಂದು ಸಣ್ಣದು ಇದೂ ಬರಲಿಲ್ಲ ಯಾವುದಕ್ಕೂ, ಗೊತ್ತಿಲ್ಲ ಅದೇನಕ್ಕೆ ಏನು ಅಂತ. ಸೊ ಅವಾಗ ಅನಿಸ್ತು ಎಷ್ಟೇ ಎಫರ್ಟ್ ಹಾಕ್ಸಿದ್ರು ಯಾವ ರೈಟ್ ಟೈಮಲ್ಲಿ ರೈಟ್ ಪ್ರಾಡಕ್ಟ್ ಕೊಡಬೇಕು ನಾವು ಅಂತ. ಇಲ್ಲ ನಿಜ, ಅಂದರೆ ಇಲ್ಲ ಅದೊಂದು ಬೇಜಾರಿದೆ. ಯಾಕಂದರೆ ಯಾವುದ್ಯಾವುದೋ ಸಿನಿಮಾಗೆ ಅವಾರ್ಡ್ ಕೊಡ್ತಾರೆ, ಬಿಚ್ಚುಗತ್ತಿ ಅಂತ ಸಿನಿಮಾ ಕೊಡಲ್ವಲ್ಲ, ನಮ್ಮ ಎಫರ್ಟಿಗೆ ಬೆಲೆನೇ ಇಲ್ವಲ್ಲ ಅನ್ನೋ ಥರ ನಮಗೂ ಫೀಲ್ ಆಗುತ್ತೆ. ಎಲ್ಲೋ ಒಂದು ಗಲಾಟೆನೇ ಮಾಡಿಬಿಡ್ಬೇಕು ಅಂತ ಫೋನೆಲ್ಲ ಮಾಡಿದ್ದೀನಿ ನಾನು, ಯಾಕೆ ನಮಗೆ ಕೊಡ್ತಿಲ್ಲ, ನಮ್ಮ ಪಿಕ್ಚರ್ ಹೆಸರು ಲೀಸ್ಟಲ್ಲೇ ಇಲ್ವಲ್ಲ ಅಂತ. ನಾವು ಹಿಸ್ಟಾರಿಕಲ್ ಪಿಕ್ಚರ್ನ ಕನ್ಸಿಡರೇ ಮಾಡಲ್ಲ ಅಂದರು. ಸಂಗೊಳ್ಳಿ ರಾಯಣ್ಣಗೆಲ್ಲ ಕೊಟ್ಟರಲ್ಲ, ಏನು ಆನ್ಸರ್ ಮಾಡೋದು ಅದಕ್ಕೆ? ಸಂಗೊಳ್ಳಿ ರಾಯಣ್ಣಗೆ ಬರಲ್ಲ, ಸ್ಟೇಟ್ ಅವಾರ್ಡ್ ಅಲ್ಲ, ನಾನು ಬೇರೆ ಅವಾರ್ಡ್ಗೆ. ಓಕೆ 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 ಓಕೆ. ಸೊ ಅದು ನೋಟಿಸ್ ಆಗಲ್ಲ, ಯಾರು ಮಕ್ಕಳು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೊತ್ತಿಲ್ಲ, ಬಟ್ ನಮ್ಮ ಎಫರ್ಟ್ ನಾವು ಆಗ್ತಿರ್ತೀವಿ. ನನಗೇನು ಖುಷಿ ಅಂದರೆ ಈ ಅವಾರ್ಡಿಗೆ ಬಂತು, ಅದು ಬಂತು, ಇದು ಬಂತೋ ಗೊತ್ತಿಲ್ಲ, ಬಟ್ ಆ ಸಿನಿಮಾಯಿಂದ 4 ಸಿನಿಮಾ ಸಿಕ್ತು. ಇವತ್ತಿಗೂ ಬ್ಯುಸಿ ಇದ್ದೀನಿ, ಕೆಲಸ ಮಾಡ್ತಾನೇ ಇದ್ದೀನಿ. ಒಂದು ಅಂದರೆ ಈ ಸಿನಿಮಾ ಗೆಲ್ಲುತ್ತೆ ಸೋಲುತ್ತೆ ಅನ್ನೋದು ಯಾವನಿಗೂ ಗೊತ್ತಿರಲ್ಲ ಅಥವಾ ಪ್ರಾಮಾಣಿಕ ಪ್ರಯತ್ನ ಅಷ್ಟೇ. ಸೊ ಅದರ ಮಧ್ಯೆ ಇವತ್ತಿನ ಪರಿಸ್ಥಿತಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಅಂದರೆ ನೀವು ಶುರು ಮಾಡಿದಾಗ ಅಟ್ಲೀಸ್ಟ್ ಒಂದಷ್ಟು ಆರಾಮಾಗಿತ್ತು, ಒಂದು ಟಿ ವಿ ತೊಗೊಳ್ತಿದ್ರು, ಒಂದು ಡಿಜಿಟಲ್ ತೊಗೊಳ್ತಿದ್ರು, ಇನ್ನೊಂದೇನೋ ಒಂದು ಥಿಯೇಟ್ರಿಗೆ ಒಂದಷ್ಟು ದುಡ್ಡು ಬರೋದು ಅಂತ. ಇವತ್ತಿಗೆ ಎಲ್ಲ ಆ್ಯಂಗಲಲ್ಲೂ ಪರಿಸ್ಥಿತಿ ಕಷ್ಟನೇ ಇದೆ. ಅಂದರೆ ನಿಮಗೆ ಥಿಯೇಟ್ರಿಗೆ ಬರಬೇಕು ಅಂದರೆ ಅದು ನಮಗೆ ಉಸಿರಾಡೋಕ್ಕೂ ಟೈಮ್ ಇರಲ್ಲ. ಒಂದು ಶೋನಲ್ಲಿ ಡಿಸೈಡ್ ಮಾಡ್ತಾರೆ, ಗುರು ನಿನ್ನ ಜನ ಬರ್ತಾ ಇಲ್ಲ, ನಾಳೆ ನೆಕ್ಸ್ಟ್ ಶೋ ಇಲ್ಲ. ಮೊದಲಾದರೆ 2-3 ವಾರ ಆದಮೇಲೆ ಎಷ್ಟೋ ಸಿನಿಮಾಗಳು ಟೇಕಪ್, ಆ ಥರದ್ದು ಒಂದು ಸಿಚುವೇಶನ್ ಇದೆ ಇವತ್ತು. ಸೊ ಒಂದು ಶೋನಲ್ಲಿ ಡಿಸೈಡ್ ಆಗೋವಂಥ ಸಿಚುವೇಶನ್ನು. ಆ್ಯಂಡ್ ಇನ್ನೊಂದೇನಂತಂದರೆ ನಾವು OTT ಟಿಗೆ ಸೇಲ್ ಮಾಡ್ತೀನಿ ಅಥವಾ ನಾನು ಟಿ ವಿಗೆ ಸೇಲ್ ಮಾಡ್ತೀನಿ ಅದು ಹೇಳ್ಕೊಳಂಗೆ ಅಷ್ಟು ಸುಲಭ ಅಲ್ಲ. ಸೊ ಇದೆಲ್ಲ ಇರುವಂಥ ಸಿಚುವೇಷನಲ್ಲಿ, ಈ ಥರದ್ದು ಸಿಚುವೇಷನಲ್ಲಿ ಒಂದು ಸಿನಿಮಾನ ರಿಲೀಸ್ ಮಾಡಬೇಕು, ಅದನ್ನು ಗೆಲ್ಲಿಸ್ಕೊಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದು ಎಷ್ಟು ಹೆಂಗಿರುತ್ತೆ ಆ ಸಿಚುವೇಶನ್, ನೀವು ಹೆಂಗೆ ನೋಡ್ತಾ ಇದ್ದೀರಾ ಈ ಒಂದು ಸಿಚುವೇಶನ್ ಅಂತ? ಇದು ತುಂಬ ಕ್ರೂಷಿಯಲ್ ಟೈಮ್ ಇದು ನಮಗೆ. ಈ ರಿಲೀಸ್ ಟೈಮ್ ಅನ್ನೋದೇನಿದೆಯಲ್ಲ, ಸಿಕ್ಕಾಪಟ್ಟೆ ಕ್ರೂಷಿಯಲ್ ಟೈಮು. ಹೇಳ್ಕೊಳಕ್ಕಾಗಲ್ಲ. ಅದು ನಾವು ಎಷ್ಟೇ ಪ್ರಮೋಷನ್ ಮಾಡಿರ್ಬೋದು, ಏನೇ ಡೇ ಆ್ಯಂಡ್ ನೈಟ್ ಓಡಾಡಿರ್ಬೋದು, ತುಂಬ ಕಮ್ಮಿ ಅದು ವಿಸಿಬಲ್ಲು ಇರೋದಿಲ್ಲ. ಆ ಥರ ಆಗಿದೆ ಇವತ್ತಿನ ಪರಿಸ್ಥಿತಿ. ಆ್ಯಂಡ್ ಏನಾಗ್ತಿದೆ, ಸಿನಿಮಾ ಟೀಮ್ಗಳಿಗೆ ನಾಲೆಡ್ಜ್ ಇಲ್ಲ. ಇವತ್ತು ನೋಡಿ, ಒಂದು ಸಿನಿಮಾ ಜೊತೆಗೆ 7 ಸಿನಿಮಾ 8 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಇಲ್ಲಿ ಒಂದು ಇದಿಲ್ಲ. ಆ್ಯಂಡ್
ಇಷ್ಟೇ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋದು ಒಂದು ರೂಲ್ ಇಲ್ಲ. ಸೊ ನನಗೆ ಹೀರೋ ಆಗಿ ನನ್ನ ಸಿನಿಮಾ ಪಕ್ಕದಲ್ಲಿ ಯಾವ ಸಿನಿಮಾ ಹೆಸರು ಹೇಳ್ತಾರಲ್ಲ ಅದು ಗೊತ್ತೇ ಇರಲ್ಲ ನನಗೆ. ಸೊ ಇನ್ನು ಆಡಿಯನ್ಸ್ಗೆ ಎಲ್ಲಿ ಗೊತ್ತಿರುತ್ತೆ? ಇಂಡಸ್ಟ್ರಿ ಅವರಾಗಿದ್ದು ನಮಗೆ ಗೊತ್ತಿರಲ್ಲ, ಜರ್ನಲಿಸ್ಟ್ಗಳಿಗೆ ಗೊತ್ತಿರೋದಿಲ್ಲ, PROಗಳಿಗೆ ಗೊತ್ತಿರೋದಿಲ್ಲ. ಸರ್ ಇದು ಗೊತ್ತಿಲ್ಲ ಸರ್, ಇದು ಡಿಸ್ಟ್ರಿಬ್ಯೂಟರ್ಗೆ ಗೊತ್ತಿರೋದಿಲ್ಲ ಸರ್, ಡೇಟ್ ಕೇಳಿದ್ರು ಯಾರು ಡಿಸ್ಟ್ರಿಬ್ಯೂಟರ್ ಅನ್ನೋದು ಗೊತ್ತಿಲ್ಲ, ಅನೌನ್ಸ್ ಮಾಡ್ತಿದ್ದೀವಿ ಅಂತ. ಸೊ ಅವ್ರದ್ದು ಒಂದು ಎಫರ್ಟೇ ಅಲ್ಲ, ಅವರು ಕಷ್ಟಪಟ್ಟೆ ಸಿನಿಮಾ ಮಾಡಿರೋದು. ಸೊ ಎಫರ್ಟ್ಗಳು ಒಂದೊಂದು ಫ್ರೈಡಲ್ಲಿ ಹಿಂಗೆ ಹೊಡ್ಕೊಂಡು ಹೋಗ್ಬಿಡ್ತಿದ್ದಾರೆ ಎಲ್ಲರೂ. ಸೊ ಒಂದು ಎಜುಕೇಷನ್ ಬೇಕು ಇಂಡಸ್ಟ್ರಿಗೆ, ಅಂದರೆ ಹೊಸ ಪ್ರೊಡ್ಯೂಸರ್ಸ್ಗಳಿಗೆ. ನಿಮಗೆ 60-70 ಸಿನಿಮಾಗಳು ವರ್ಷಕ್ಕೆ ಬರ್ತಿದ್ದಾಗ ಸ್ಯಾಟಲೈಟ್ ಆಗ್ತಿತ್ತು, ಡಿಜಿಟಲ್ ಆಗ್ತಿತ್ತು, ಥಿಯೇಟ್ರಿಕಲ್ಲಿ ಕಲೆಕ್ಷನ್ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ಇವತ್ತಿಗೆ ಅದು 60 ಸಿನಿಮಾ 300 ಸಿನಿಮಾ ಕನ್ವರ್ಟ್ ಆಗಿದೆ. ಎಲ್ಲಿ ಬರ್ತಿದ್ದಾರೆ? ಜನಕ್ಕೆ ಮಿಸ್ಗೈಡ್ ಮಾಡ್ತಿದ್ದೀವಿ. 6-7 ಸಿನಿಮಾಗಳನ್ನ ನೋಡಿ ನನ್ನ ಸಿನಿಮಾ ಚೆನ್ನಾಗಿದೆ ನೋಡಿ ಹೇಳಿ ಆರ್ಟಿಸ್ಟ್ಗಳು ಸುಳ್ಳು ಹೇಳ್ತಿದ್ದಾರೆ ಕ್ಯಾಮ್ರಾ ಮುಂದೆ ಅನ್ನೋ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಹೌದು, ಏನು ಹೇಳಿದ್ರು ಸುಳ್ಳು ಅನ್ನೋ ಥರ ಪರಿಸ್ಥಿತಿ ಬಂದಿದೆ. ಇದು ಹಿಂಗಾಗಿದೆ ಅಂದರೆ ಇನ್ಫ್ಲೂಯೆನ್ಸರ್ಸ್ ಅಂತ ಏನೋ ಒಂದು ಯಾ ಅಂದರೆ ಓಕೆ, ಅವ್ನು ಇನ್ಫ್ಲೂಯೆನ್ಸರ್ಸ್ ಅಂತ ನನಗೂ ಗೊತ್ತು, ಜನಕ್ಕೂ ಗೊತ್ತು. ಅವ್ನು ಏನೇ ಮಾಡಿದ್ರು ಮೋಸ್ಟ್ಲಿ ಇನ್ಫ್ಲೂಯೆನ್ಸರ್ ಆಗತ್ತೆ ಮಾಡಿದ್ದಾನೆ. ಅಂದರೆ ಒಂದು ಆ್ಯಡ್, ಒಂದು ಕಮರ್ಷಿಯಲ್ ಅನ್ನೋ ಲೆವೆಲ್ ಕೊಟ್ಟೋಗಿದೆ. ಅಂದರೆ ಅವನು ಪಾಪ ಅದೇ ಇನ್ಫ್ಲೂಯೆನ್ಸರ್ ಒಬ್ಬ ಬಂದು ನಿಜವಾಗ್ಲೂ ನನಗೆ ಇಷ್ಟ ಆಯ್ತು ಅಂತ ಹೇಳಿದ್ರು ಪೇಡ್ ಇರಬೇಕು ಅಂತ ಲೆವೆಲ್ ಬಂದ್ಬಿಟ್ಟಿದೆ. ಅಂದರೆ ಇಲ್ಲಿ ಅದೇ ಎಜುಕೇಷನ್ ಸಿಂಪಲ್. ಯಾರ ಕೈಯಲ್ಲಿ ಯಾವ ಸಿನಿಮಾನ ಪ್ರಮೋಟ್ ಮಾಡೋ ಅನ್ನೋ ಸೆನ್ಸು ಟೀಮಿಗೆ ಗೊತ್ತಿರಬೇಕು. ಯಾರೋ ಥಿಯೇಟ್ರ್ ಮುಂದೆ ಒಬ್ಬ ಕಿರ್ಚ್ತಾನೆ ಅಂದ್ಬಿಟ್ಟು ಅವನ ಹತ್ರ ಹೋಗಿ ಸಿನಿಮಾ ಬಗ್ಗೆ ಹೇಳಿಸ್ತೀವಲ್ಲ, ಅಲ್ಲೇ ಹೋಯ್ತು ಸಿನಿಮಾ ಅದು. ಸೊ ಆ ಎಜುಕೇಷನ್ ಗೊತ್ತಿರಬೇಕು. ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ಗೊತ್ತು ಅಂತ. ಬಟ್ ಇವಾಗ ಯಾವ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂದರೆ ಟ್ರೆಡಿಷ್ನಲ್ ಪಬ್ಲಿಸಿಟಿ ಅನ್ನೋದಿಲ್ಲ. ನಮ್ಮಲ್ಲೇ ಮಿಸ್ಗೈಡ್ ಮಾಡ್ತಾರೆ. ಅದು ಏನಕ್ಕೆ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ. ಪ್ರಾಪರಾಗಿ ಫಸ್ಟ್ ಇತ್ತು, ಟಿ ವಿಗೆ ಇಷ್ಟು ಕೊಡ್ತೀವಿ, ಪೇಪರ್ಗೆ ಇಷ್ಟು ಕೊಡ್ತೀವಿ, ಇಷ್ಟು ಇಂಟರ್ವ್ಯೂಗಳು ಮಾಡ್ತೀವಿ, ಇಷ್ಟು ಟ್ಯಾಬ್ಲೋಗಳು ಹಾಕ್ತೀವಿ, ಇಷ್ಟು ಹೋಲ್ಡಿಂಗ್ಸು, ಇಷ್ಟು 1000 ಆಟೋಗಳು, ಇಷ್ಟು ಫ್ಲೆಕ್ಸು, ಇಷ್ಟು ಪೋಸ್ಟರ್ಸು, ಟ್ರೆಡಿಷ್ನಲ್ ಪಬ್ಲಿಸಿಟಿ. ಇಷ್ಟು ನಾವು ಫ್ರೈಡೇ ಪೇಪರ್ ತೆಗೆದು ನೋಡಿದ್ರೆ ಯಾವ ಸಿನಿಮಾ ರಿಲೀಸ್ ಆಗ್ತಿದೆ, ಯಾವ ಥಿಯೇಟರ್ ಲಿಸ್ಟು ವೆಯ್ಟ್ ಮಾಡ್ತಿದ್ವಿ. ನಾವೆಲ್ಲ ಚಿಕ್ಕ ಹುಡುಗರಿಂದ ಹಂಗೆ ಅಲ್ವಾ ನೋಡಿ. ಹೌದೌದು, ಹೋಲ್ಡಿಂಗ್ಸ್ಗಳು ನೋಡಿದ ತಕ್ಷಣ ಇದು ದೊಡ್ಡ ಸಿನಿಮಾ, ಇದು ನೋಡಬೇಕು, ಇಷ್ಟೇ ಬರೆದಿದ್ದು. ಇದೆಲ್ಲ ಹೋಗ್ಬಿಡ್ತು. ಈಗ ಕಂಪ್ಲೀಟ್ ಡಿಜಿಟಲಲ್ಲಿ 2 ಪೋಸ್ಟಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಒಂದು ಇಂಟರ್ವ್ಯೂಲಿ 40 ವ್ಯೂ ಇರಲ್ಲ ಆ ಇಂಟರ್ವ್ಯೂಗೆ. ಸೊ ಆ 40 ವ್ಯೂನ 40 ಜನ ಥಿಯೇಟ್ರಿಗೆ ಬರ್ತಾರೆ ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋದು? ಹೌದು. ಸೊ ಏನಾಗ್ತಿದೆ ಅಂದರೆ ಓಕೆ, ಒಂದು 5 ಲಕ್ಷ ರೂಪಾಯಿ ತೊಗೊಂಡು ಮಾಡ್ಬಿಡೋಣ, ಒಂದು 3 ಲಕ್ಷ ರೂಪಾಯಿ ತೊಗೊಂಡು ಗುರು 5 ಕೋಟಿ ಸಿನಿಮಾಗಳಿದು ಅನ್ಸುತ್ತೆ. 5 ಕೋಟಿ ಸಿನಿಮಾ ನೀನು ಒಂದು 0.5% ಖರ್ಚು ಮಾಡ್ತಿಲ್ಲ. ಸೊ ಯಾರು ಮಿಸ್ಗೈಡ್ ಮಾಡ್ತಿರೋದು? ನಮ್ಮವರೆಲ್ಲ ಮಿಸ್ಗೈಡ್ ಮಾಡ್ತಿರೋದು. ಸೊ ಈ ಎಜುಕೇಷನ್ ಇಲ್ಲ. ಅಂದರೆ ಇಂಡಸ್ಟ್ರಿನ ಚೇಂಜ್ ಮಾಡ್ಬಿಡ್ತೀನಿ ಅಂತ ಬರ್ತಾರಲ್ಲ, ಕಳೆದೋಗ್ತಿದ್ದಾರೆ, ಎಲ್ಲಿ ಕಳೆದೋಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅವರೆಲ್ಲ. ಸೊ ಅವ್ರುಗಳಿಂದ ಪ್ರಾಬ್ಲಮ್ ಇದೆ ಅಷ್ಟೇ. ಕೆಲವೊಂದು ಟೀಮ್ ತುಂಬ ಪ್ರಾಪರಾಗಿ ಕಮರ್ಷಿಯಲ್ ಆಗಿ ನೀಟಾಗಿ ಏನು ಬೇಕು ಹಳೆ ಸ್ಟ್ರಾಟಜಿಲೇ ಮಾಡ್ತಿದ್ದಾರೆ. ಸೊ ಆ ಸಿನಿಮಾಗಳಷ್ಟೇ ನಿಮಗೆ ಬೆರಳೆಣಿಕೆಯಲ್ಲಿ ಕಾಣಿಸೋದು. ಅದು ಒಂದು 10ರಿಂದ 15 ಅಷ್ಟೇ ವರ್ಷಕ್ಕೆ. ನೀವು ಲಾಸ್ಟ್ ಇಯರ್ ತೊಗೊಂಡ್ರೆ ಯಾವ ಸಿನಿಮಾಗಳೇ ಹೆಸರು ಹೇಳೋಕ್ಕೂ ಇಲ್ಲ. ಲಾಸ್ಟಲ್ಲಿ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ನಿಮಗೆ ದೊಡ್ಡ ಮಟ್ಟದ ಸೌಂಡ್ ಆಗಿತ್ತು. ಸೊ ಆ ಥರ ಎಜುಕೇಷನ್ ಕಮ್ಮಿ ಆಗಿದೆ. ಈ ಥರದ ಸಿಚುವೇಶನ್ಸ್ ಬರ್ತಾ ಇರ್ತಲ್ಲ, ಅಂದರೆ ಕೆರಿಯರಲ್ಲಿ ಹೀರೋ ಆಗಿ ಒಂದಷ್ಟು ಸಿನಿಮಾಗಳು ಇದೇನೋ ಆಯಿತು, ಇದೇನೋ ಆಗ್ತಿಲ್ಲ, ಇದೆಲ್ಲ ಗೊಂದಲಗಳ ಮಧ್ಯೆ ನೀವು ವಿಲನ್ ಆಗ್ಬಿಟ್ಟು ಬಂದ್ಬಿಡಿ, ನಿಮಗೆ ವಿಲನ್ ರೋಲ್ ಕೊಡ್ತೀವಿ, ನೀವು ಕೆಲಸ ಮಾಡಿ, ಒಂದಿಬ್ಬರು ಹೀರೋಗಳಿದ್ದಾರೆ, ನೀವು ಮಧ್ಯೆ ಬಂದ್ಬಿಡಿ, ಈ ಥರದ್ದು ಆಪರ್ಚುನಿಟಿಗಳು ಬಂದಿದ್ದುಂಟಾ? ತುಂಬ ಬರುತ್ತೆ, ಯಾವಾಗಲೂ ಬರುತ್ತೆ. ವಿಲನ್ ಆಗ್ಬಿಡಿ, ತುಂಬ ಸಾರಿ ಏನೋ ಟ್ರೈ ಮಾಡ್ತಿದ್ದೀರಾ ಅನಿಸುತ್ತೆ, ಕನ್ನಡ ಬೇಡ ತೆಲುಗಿಗೆ ಹೋಗ್ಬಿಡಿ, ತಮಿಳ್ಗೆ ಹೋಗ್ಬಿಡಿ. ಅಲ್ಲ, ನಾನು ಒಂದೇ ಹೇಳೋದು ಏನಂದರೆ, ನಮ್ಮಪ್ಪ 800 ಪಿಕ್ಚರ್ ಮಾಡಿ 40 ವರ್ಷ ತಿಂದಿದ್ದು, ಇಲ್ಲೇ ಏನು ಮಾಡೋಕ್ಕಾಗ್ತಿಲ್ಲ. ಇನ್ನು ಗೊತ್ತಿಲ್ಲದಿರೋದು ಇದಕ್ಕೆ ಸ್ಟೇಟ್ಗೆ ಹೋಗಿ ಏನು ಮಾಡೋದಲ್ಲಿ ಹೋಗಿ ಕಷ್ಟ. ಅದು ಇದೇ ಸಮುದ್ರ, ಇನ್ನು ಅದೆಲ್ಲ ಎಲ್ಲಿ ಹೋಗಿ ಏನೂ ಮಾಡೋಕ್ಕಾಗಲ್ಲ. ತುಂಬ ಕಷ್ಟ ಅದೆಲ್ಲ. ಎಲ್ಲರಿಗೂ ಬೇಕಾದರೆ ಹೇಳ್ಬೋದು, ಬಟ್ ಅಲ್ಲಿ ನಿಂತ್ಕೊಂಡು ಅನುಭವಿಸ್ತೀವಲ್ಲ, ನಮಗೆ ಮಾತ್ರ. ನಂದೇ ಕರೆಕ್ಟಾಗಿ ನೋಡಿದ್ರೆ 4-5 ವರ್ಷ 5-6 ವರ್ಷದಿಂದ ಇಲ್ಲೇ ಇದ್ದೀವಿ, ಇದೇ ಅಂತ. ಈ ಇಂಡಸ್ಟ್ರಿನೇ ನಮಗಿನ್ನೂ ಜಡ್ಜ್ ಮಾಡೋಕ್ಕೆ ಸಿಗ್ತಿಲ್ಲ. ಇನ್ನು ಬೇರೆ ಇಂಡಸ್ಟ್ರೀಲಿ ಹೋಗಿ ಅಂದರೆ 1 ಸಿನಿಮಾ 2 ಸಿನಿಮಾ ಮಾಡ್ಬೋದು, ಸಸ್ಟೈನಿಟಿ ಇದೆಯಲ್ಲ, ಅದು ತುಂಬ ಕಷ್ಟ, ಅದಾಗಲ್ಲ. ಯಾವತ್ತು ಒಂದು ಟ್ರಿಗರ್ ಆಗಿಲ್ವಾ, ತುಂಬ ಪಿಕ್ ಆಗಿದೆ, ಯಾಕೆ ಬೇಕು ಗುರು, ಬೇರೆ ಏನೋ ನೋಡೋಣ ನನ್ನ ಹತ್ರ? ಇಲ್ಲ, ಆಗತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಆಗೇ ಆಗತ್ತೆ. ಬಟ್ ನಾನು ಅಂದ್ಕೊಳೋದು ಇವ್ರುಗಳು ನಂಬ್ಕೊಂಡು ನಾನು ಇಂಡಸ್ಟ್ರಿಗೆ ಬಂದಿಲ್ವಲ್ಲ, ನಾನು ಅಂದ್ಕೊಂಡು ಬಂದಿರೋದೇ ಬೇರೆ. ಇವರೆಲ್ಲ ಯಾರು ಅನ್ಸುತ್ತೆ ಒಂದೊಂದು ಸಾರಿಗೆ ಎಲ್ಲ ಪಾಸಿಂಗ್ ಕ್ಲೌಡ್ಸ್ ಅಷ್ಟೇ. ಪಾಸ್ ಆಗ್ತಾ ಇರ್ತಾರೆ, ಹೋಗ್ತಾ ಇರುತ್ತೆ. ನಾವು ಸಿನಿಮಾಗಳು ಮಾಡ್ತಾನೇ ಇದ್ದೀವಿ. ಸಿನಿಮಾಯಿಂದ ಸಿನಿಮಾಗೆ ನಮ್ಮ ಬೆಳವಣಿಗೆ ನೋಡಿ ಅವ್ರುಗಳು ಬಂದು ಸರ್ ಅಂತ ಮಾತಾಡ್ಸಿರೋದು ಇದೆ, ಎಲ್ಲ ಆಗಿದೆ, ನಡೀತಾ ಇದೆ. ಅಂದರೆ ಎಲ್ಲ ರೈಟ್ ಟ್ರ್ಯಾಕಲ್ಲಿ ಇದ್ದೀವಿ ಅಂತ ಅಷ್ಟೇ. ಅದೇ ಈ ಸಿನಿಮಾ ಹೈಪು ಮತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ದೊಡ್ಡ ದೊಡ್ಡ ಕಟ್ಔಟ್ಸು,
ತುಂಬ ಫ್ಯಾನ್ಸು, ಆ ಹಬ್ಬ, ಆ ಸೆಲೆಬ್ರೇಷನು, ಸಂಭ್ರಮ. ಸೊ ಎಲ್ಲ ಹೀರೋಗಳಿಗೂ ಅದು ಇದ್ದೇ ಇರುತ್ತೆ. ಸೊ ಈ ಶುಕ್ರವಾರ ಆ ಥರದ್ದೊಂದು ಶುಕ್ರವಾರ ನೋಡೋದಕ್ಕೆ ತುಂಬ ಎಕ್ಸೈಟಿಂಗ್ ಆಗಿ, ಅಂದರೆ ನಾನು ಕೂಡ ಪರ್ಸ್ನಲಾಗಿ ನೋಡ್ಕೊಂಡು ಬಂದಿರೋದ್ರಿಂದ ಸೊ ಈ ಶುಕ್ರವಾರ ರಾಜ್ಗೆ ಒಂದು ಒಳ್ಳೆ ರಾಜವರ್ಧನ್ ಒಂದು ಒಳ್ಳೆ ಇದಾಗುತ್ತೆ ಅನ್ನೋ ಹೋಪ್ ಪ್ರತಿ ಸಲವೂ ಇರುತ್ತೆ. ಬಟ್ ಈ ಸಲ ವಿಶೇಷವಾಗಿ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಹೌದು. ಸೊ ಆ ಒಂದು ವಿಚಾರಕ್ಕೆ ಬಂದರೆ ಇವತ್ತಿಗೆ ಮೇಯ್ನ್ ಥಿಯೇಟರ್ ಅನ್ನೋ ಕಾನ್ಸೆಪ್ಟ್ ಆಗಲಿ ಆ ಥರದ್ದೆಲ್ಲ ಇಲ್ಲದೇ ಇರುವಂಥ ಒಂದು ಸಂದರ್ಭ ಸೃಷ್ಟಿ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಹಂಗೆ. ಆ ಥರದೊಂದು ವಾತಾವರಣ ಮತ್ತೆ ರೀಕ್ರಿಯೇಟ್ ಆಗುವಂಥ ಒಂದು ಕೆಲವೊಂದು ಸನ್ನಿವೇಶಗಳು ನಡೀತಾನೂ ಇದ್ದಾವೆ. ಸೊ ಆ ಒಂದು ವಿಚಾರಕ್ಕೆ ಗಜರಾಮದ ಪ್ಲ್ಯಾನ್ ಏನಿದೆ ಅಂತ. ಗಜರಾಮ ನಾನು ಆಗಲೇ ಹೇಳಿದಾಗೆ ಟ್ರೆಡಿಷ್ನಲ್ ಪಬ್ಲಿಸಿಟಿ ಪ್ರಾಪರಾಗಿ ಇಷ್ಟು ದಿನ ಏನು ಪಬ್ಲಿಸಿಟಿ ಬಿಟ್ಬಿಟ್ಟಿದ್ವಲ್ಲ ಅದನ್ನೆಲ್ಲ ಮಾಡ್ತಿದ್ದೀವಿ. ಅಂದರೆ ನಿಮಗೆ ಮೈಸೂರು ರೋಡ್ ಆಗಿರ್ಬೋದು, ಹಾಸನ ಹೈವೇ, ಚಿತ್ರದುರ್ಗ ಹೈವೇ ಎಲ್ಲ ಕಡೆ ಒಂದು 50-60 ಹೋಲ್ಡಿಂಗ್ಸ್ಗಳು ಹಾಕ್ಸಿದ್ದೀವಿ. ಬಸ್ ಪ್ರಮೋಷನ್ಸ್ ನಡೀತಿದೆ, ಆಟೋ ಪ್ರಮೋಷನ್ಸ್ ನಡೀತಿದೆ, ಸ್ಟ್ರೀಟ್ ವಾಲ್ಸ್, ಸ್ಟಿಕ್ಕರ್ಸ್ ಎಲ್ಲ ನಡೀತಿದೆ. ಅದೆಲ್ಲ ಥರದ್ದು ಪ್ರಮೋಷನ್ಗಳು ನಡೀತಾನೆ ಇದೆ. ಆ್ಯಂಡ್ ನಾವು ನಮ್ಮ ಸ್ಟಾರ್ಸ್ಗಳನ್ನ ನೋಡ್ತಿದ್ವಲ್ಲ ಅವತ್ತಿನ ಸೆಲೆಬ್ರೇಷನ್ನು ಅದು ಈ ಸಾರಿ ಆಗತ್ತೆ ನನಗೆ ಹೋಪ್ ಇದೆ. ಆ್ಯಂಡ್ ಅಂದರೆ ಕಮರ್ಷಿಯಲ್ ಆಗಿದೆ ಸಿನಿಮಾ. ಅಂದರೆ ಒಳಗಡೆ ಬಂದರೂ ನಾವು ಹೊರಗಡೆ ಏನೇ ಮಾಡ್ಬೋದು, ಎಷ್ಟೇ ಹೇಳ್ಬೋದು, ಎಷ್ಟೇ ಇಂಟರ್ವ್ಯೂ ಕೊಡ್ಬೋದು, ಒಳಗಡೆ ಬಂದಾಗ ಒಂದು ಕಂಟೆಂಟ್ ಇರಬೇಕಲ್ಲ, ಆ ಸ್ಟಫ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಈ ಸಾರಿ 100% ಆಗತ್ತೆ, ವರ್ಕೌಟ್ ಆಗೇ ಆಗುತ್ತೆ. ಯಾಕಂದರೆ ನಾನು ಒಬ್ಬ ಗುಡ್ ಫ್ರೈಡೇಲಿ ಹುಟ್ಟಿದವನು. ಸೊ ಒಂದು ಫ್ರೈಡೇ ನನಗೋಸ್ಕರ ಬಂದೇ ಬರುತ್ತೆ. ಒಂದು ನಾನೆಲ್ಲ ಕೇಳಿದೆ ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂನಲ್ಲ, ಒಂದು ಕಾಮಿಡಿಯನ್ ಕಟೌಟ್ನ ನನ್ನ ಪಿಕ್ಚರ್ ಎದುರುಗಡೆ ನಾನು ಹಾಕ್ತೀನಿ ಅಂತ. ಅಂದರೆ ಅಪ್ಪನ ಎಮೋಷನ್ನ ಅಥವಾ ಈ ಸಿನಿಮಾದಲ್ಲಿ ಏನಾದರೂ ಬೇರೆ ಇದೆಯಾ, ಏನಕ್ಕೆ ಆ ಥರದ್ದು? ಇದು ನಾನು ಸಣ್ಣ ವಯಸ್ಸಿದ್ದಾಗ ನನ್ನ ತಂದೆ ಒಂದು 800 ಸಿನಿಮಾ ಮಾಡಿರೋರು. ಎಲ್ಲೂ ಅವ್ರುಗಳ ಫೋಟೋಗಳು ಕಾಣಿಸ್ತಿರ್ಲಿಲ್ಲ, ಕಟೌಟ್ಸ್ಗಳು ಕಾಣಿಸ್ತಿರ್ಲಿಲ್ಲ. ಎಲ್ಲೋ ಒಂದು ಕಡೆ ನಮಗೆ ತುಂಬ ಬೇಜಾರಾಗೋದು, ನಮ್ಮಪ್ಪನೂ ಆಗ್ತಾರಲ್ವ, ಯಾಕೆ ಬರ್ತಿಲ್ಲ ಇಲ್ಲಿ ಅಂತ. ಅದೊಂದು ನಮ್ಗೆ ಚಿಕ್ಕ ಹುಡುಗರಿದ್ದಾಗ ನಮಗೊಂದು ಅನ್ಸೋದು. ಆ ಸುಮಾರು ವರ್ಷ ಆದಮೇಲೆ ಗೊತ್ತಾಗಿದ್ದು ಹೀರೋ ಹೀರೋಯಿನ್ಗಳು ಮಾತ್ರ ಹಾಕೋದು, ಬೇರೆಯವ್ರದ್ದೆಲ್ಲ ಹಾಕಲ್ಲ. ಬೇರೆ ಆರ್ಟಿಸ್ಟ್ಗಳದ್ದೆಲ್ಲ ಸಣ್ಣ ಸಣ್ಣ ಫೋಟೋಗಳು ಹಾಕ್ಸ್ಬಿಡ್ತಾರೆ, DRಗಳೆಲ್ಲ ಹಾಕ್ಬಿಟ್ಬಿಡ್ತಾರೆ ಅಂತ. ಸೊ ಆ ಥರದ್ದೊಂದು ಫೀಲ್ ನನ್ನಲ್ಲಿ ಇತ್ತು, ಯಾವಾಗಲೂ ಇರೋದು. ನನ್ನ ತಂದೆದೊಂದು ಇಲ್ವಲ್ಲ ಕಟೌಟು, ಒಂದಿನ ನಮ್ಮದು ಇಂಥ ಜಾಗದಲ್ಲಿ ನಮ್ಮದು ಬರಬೇಕು, ನಮ್ಮ ತಂದೆದೇ ಇಲ್ವಲ್ಲ, ಇಷ್ಟು ಪಿಕ್ಚರ್ ಮಾಡಿದ್ದಾರೆ, ಇಡೀ ಗಾಂಧಿನಗರದ ಎಷ್ಟು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಿದೆ, ಇಲ್ವಲ್ಲ ಅನ್ನೋದೊಂದು ಫೀಲ್ ಆಗುತ್ತು. ಸೊ ಗಜರಾಮ ಸಿನಿಮಾ ನಡೀತಿರ್ಬೇಕಾದ್ರೆ ಸಂತು ನನಗೆ ತುಂಬ ಪರಿಚಯ ಆದರು, ತುಂಬ ಕ್ಲೋಸ್ ಆದರು. ಆ್ಯಂಡ್ ಅವ್ರದ್ದು ಫಾಲೋಅಪ್ಸ್ಗಳನ್ನ ನಾನು ನೋಡ್ತಾ ಇರ್ತಿದ್ದೆ, ಅವ್ರ ಇಂಟರ್ವ್ಯೂಸ್ಗಳು ನೋಡ್ತಿದ್ದೆ. ಅವರು 3ನೇ ಕೃಷ್ಣಪ್ಪ ಸಿನಿಮಾ ಟೈಮಲ್ಲಿ ಯಾವುದೋ ಒಂದು ಬೈಟ್ ಕೊಡ್ತಾರೆ, ನಂದೊಂದು ಪೋಸ್ಟ್ ಇಲ್ವಲ್ಲಣ್ಣ, ನಂದೊಂದು ಕಟೌಟ್ ಇಲ್ವಲ್ಲಣ್ಣ ಅಂತ ಏನೋ ಅಂತಾರೆ, ತಮಾಷೆ ಮಾಡ್ತಾರೆ. ಅವತ್ತಿಗೆ ನನಗೆ ಅನ್ನಿಸ್ತು ನಾನು ಹಾಕ್ಸ್ತೀನಿ ಇವ್ರ ಕಟೌಟು ಅಂತ. ಸೊ ಆಗ ಅದು ಹಂಗೆ ಪ್ರೆಸ್ ಮೀಟಲ್ಲಿ ಫ್ಲೋ ಅಲ್ಲಿ ಬಂತು. 100% ನಾನು ಹಾಕಿಸ್ತೀನಿ ತಂದು, ತಲೆಗೆಡ್ಸ್ಕೊಬೇಡಿ, ನಮಗಾಗಿದ್ದು ನಿಮ್ಮ ಮಕ್ಳಿಗೆ ಆಗಬಾರ್ದು, ನೀವು ಹೇಳ್ಕೊಬೋದು ಗಜರಾಮ ಸಿನಿಮಾದಲ್ಲಿ ನನ್ನ ಕಟೌಟ್ ಇತ್ತು ಅಂತ. ಆ್ಯಂಡ್ ಸ್ಟಾರ್ಟ್ ಆಗಲಿ ಅಲ್ವಾ ಅದು, ಯಾಕಂದರೆ ಅವರು ಎಫರ್ಟ್ ಹಾಕಿರ್ತಾರೆ, ಅವ್ರಿಗೂ ಅವ್ರದ್ದೇ ಆದಂಥ ಫ್ಯಾನ್ ಗ್ರೂಪ್ ಇದೆ, ಕಷ್ಟಪಟ್ಟಿದ್ದಾರೆ ನಮ್ಮ ಜೊತೆನೇ, ಕಾಮಿಡಿ ಮಾಡ್ತಿದ್ದಾರೆ ಅನ್ನೋ ಒಂದು ರೀಸನ್ಗೋಸ್ಕರ ಅವರು ಸೈಡ್ ಲೈನು ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮಿಂದನೇ ಸ್ಟಾರ್ಟ್ ಆಗಲಿ, ಎಲ್ಲರದ್ದು ಕಟೌಟ್ಗಳು ಬರಲಿ, ಎಲ್ಲರೂ ಬೆಳೀಲಿ, ಅಷ್ಟೇ ಖುಷಿ. ಈ ಸಿನಿಮಾ ಮನೆ ಅನ್ನೋದೇ ಹಂಗೆ ಅನಿಸುತ್ತೆ. ಅಂದರೆ ಅದು ತುಂಬ ಸುಖನೂ ತೋರಿಸಿರುತ್ತೆ, ತುಂಬ ದುಃಖನೂ ತೋರಿಸಿರುತ್ತೆ, ಜೊತೆಗೆ ಬದುಕಿನ ಪಾಠ ತುಂಬ ಚೆನ್ನಾಗಿ ಕಲಿಸಿರುತ್ತೆ. ಸೊ ಅದರದ ಇಂಪ್ಯಾಕ್ಟ್ ವರ್ಷನ್ಗಳೇ ಇದೆಲ್ಲ ಅನಿಸುತ್ತೆ. ಸೊ ತುಂಬ ಒಳ್ಳೆ ಆ್ಯಕ್ಚುಲಿ ಒಂಥರ ಇದಾಯಿತು, ತುಂಬ ಒಳ್ಳೆ ಕೆಲಸ, ಒಂದು ಅಪ್ರಿಷಿಯೇಟ್ ಮಾಡಬೇಕಾಗಿರೋ ವಿಷಯ ಇದು ನಿಜವಾಗ್ಲೂ. ಗಜರಾಮ ಓಕೆ, ಬರ್ತಿದ್ದೀರಾ, ತುಂಬ ಸಿನಿಮಾಗಳಿದೆ, ಬೇರೆ ಬೇರೆ ಜಾನರ್ ಸಿನಿಮಾಗಳು 7ನೇ ತಾರೀಕು ಬರ್ತಾ ಇರೋಂಥದ್ದು ಇದ್ದಿದ್ದೆ. ಬಟ್ ಆದರೆ ಎಲ್ಲದರ ಮಧ್ಯೆ ಅಂದರೆ ಕಂಟೆಂಟ್ ಅನ್ನೋ ಬರೋದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಇದು ಮಿಸ್ ಆಗಿತ್ತು ಅಂತ ನನ್ನ ವೈಯಕ್ತಿಕ ಫೀಲಿಂಗು. ಇಲ್ಲ, ಕಂಟೆಂಟ್ ಅಂತ ಬಂದ್ರೂ ಕಂಟೆಂಟ್ ಸಿನಿಮಾನು ಯಾರು ನೋಡ್ತಿಲ್ಲ. ಅಲ್ಲ, ನಾನು ಹೇಳೋದು ಅಂದರೆ ಇದೇನಾಗುತ್ತೆ, ಒಂದು ಸೀಸನ್ ಏನೋ ಬೆಳೆ ಟೊಮೊಟೊ ರೇಟ್ ಸಿಕ್ಬಿಡುತ್ತೆ, ಎಲ್ಲರೂ ಟೊಮೊಟೊ ಬೆಳೆದಿಲ್ಲ. ಅದೇ ಥರ ಕೆಲವೊಂದ್ಸಲ ಹಂಗಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಮಿಶ್ರ ಬೆಳೆಗಳು ಯಾವಾಗೆಲ್ಲ ಬರುತ್ತೋ ಅವಾಗೆಲ್ಲನೂ ಸರಿ ಹೋಗುತ್ತೆ, ಸಮತೋಲನ ಆಗುತ್ತೆ. ಸೊ ಅಂಥ ಒಂದು ಸಮತೋಲನ ಆಗುವಂಥ ಟೈಮಿಗೆ ಗಜರಾಮ ಬರ್ತಿರೋದು ತುಂಬ ಒಳ್ಳೆಯದಾಗುತ್ತೆ ಅಂತ ಅನ್ನಿಸ್ತಾ ಇದೆ. ತುಂಬ ಒಳ್ಳೆಯದಾಗಲಿ, ಎಲ್ಲರೂ ಈ ಸಲ ಥಿಯೇಟ್ರಿಗೆ ಬಂದು ಹರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ಜನ ಕೊಡೋ 100 ರೂಪಾಯಿಗೆ ಎಲ್ಲೂ ಮೋಸ ಮಾಡಲ್ಲ. ಆ 100 ರೂಪಾಯಿ ನಮಗೆ ತುಂಬ ಪ್ರೆಷಿಯಸ್ಸು. ಸೊ ಅದಕ್ಕೋಸ್ಕರ ನಮ್ಮ ಹಾರ್ಡ್ ವರ್ಕು, ಎಷ್ಟು ಕಷ್ಟಪಡ್ತೀವಿ, ಜನನ ಎಂಟರ್ಟೈನ್ ಮಾಡಬೇಕು. ನಮ್ದು ಎಂಡ್ ಆಫ್ ದಿ ಡೇ ನಮ್ಮ ಖುಷಿ ಏನು ಅಂದರೆ ನಾವು ಮಾಡಿರೋದು ಕರೆಕ್ಟು ಅನಿಸಿದ್ರೆ ಜನ ವಿಜಿಲ್ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ, ರೆಕಗ್ನೇಷನ್ ಸಿಗುತ್ತೆ. ಸೊ ಆ 100 ರೂಪಾಯಿಗೆ ಎಲ್ಲೂ ಮೋಸ ಆಗದೆ ಇರೋ ಥರ ಈ ಸರಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.
ಸೊ ಗಜರಾಮ 7ನೇ ತಾರೀಕು ಬರ್ತಾ ಇದ್ದಾರೆ. ಈಗಾಗಲೇ ಐ ಥಿಂಕ್ ಕರ್ನಾಟಕದಾದ್ಯಂತ ಈ ಸಿನಿಮಾ ರೀಚ್ ಆಗಿದೆ. ತುಂಬ ಚೆನ್ನಾಗಿ ಪಬ್ಲಿಸಿಟಿನೂ ಆಗ್ತಿದೆ. ತುಂಬ ಒಳ್ಳೆ ಎಫರ್ಟ್ಸ್ನ ಹಾಕ್ತಾ ಇದ್ದಾರೆ. ಎಲ್ಲ ಕಡೆ ವೈರಲ್ ಆಗ್ತಿದೆ ಕಂಟೆಂಟ್ಸು. ಪಬ್ಲಿಸಿಟಿ ಕಂಟೆಂಟ್ ಬೇರೆ, ಥಿಯೇಟ್ರಿಗೆ ಬಂದರೆ ಬೇರೆಯೇ ಸಿಗುತ್ತೆ ಅಂತ ನಾಯಕ ನಟರು ಇಷ್ಟೊತ್ತು ನಮ್ಮ ಜೊತೆ ಕೇಳಿದ್ದಾರೆ. ಆಬ್ವಿಯಸ್ಲಿ ಆ ಥರದ್ದೊಂದು ಸಿಗುತ್ತೆ. ಗಜರಾಮ ನಿಮ್ಮೆಲ್ಲರಿಗೂ ಹಿಡಿಸುತ್ತೆ ಅಂತ ನಾನು ಬಯಸ್ತೀನಿ. ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಥಿಯೇಟ್ರಿಕಲ್ಲಿ ಇವತ್ತು ರೆವಿನ್ಯೂ ತುಂಬ ಇಂಪಾರ್ಟೆಂಟು. ಹಾಗೆಯೇ ಸಿನಿಮಾ ಉಳಿಬೇಕಾದ್ರೆ ಥಿಯೇಟ್ರ್ಗಳಿಗೆ ಬಂದು ಸಿನಿಮಾ ನೋಡೋಂಥ ಪರಿಸ್ಥಿತಿ ಇಂಡಸ್ಟ್ರಿಗೆ ನಿರ್ಮಾಣ ಆಗಿರುವಂಥದ್ದು. ಪ್ರೇಕ್ಷಕರಾದ ನೀವುಗಳು ಆ ಒಂದು ವಿಚಾರಕ್ಕೆ ಕೈ ಹಿಡಿಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಎಲ್ಲ ಭಾಷೆಯಲ್ಲೂ ಇಡೀ ದೇಶದಲ್ಲಿ ಈ ಥರದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮದು ಬೇರೆಯವ್ರದ್ದು ಅಂತ ಹೇಳ್ತಾ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮಸ್ಕಾರ.